ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಸಮ್ಮುಖದಲ್ಲಿ ದೇವರ ಪಾದದಲ್ಲಿ ಕುಳಿತು ಮತ್ತೊಂದು ಆರ್ತಿ ದೇವರ ವಾಕ್ಯನ ಹಂಚ್ಕೊಳ್ಳೋದಕ್ಕೆ ದೇವರು ಕೊಟ್ಟಂಥ ಸದಾವಕಾಶಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದೀನಿ. ಈಗ ನಾವು ಆಗಿರೋ ಸ್ಥಳಗಳಲ್ಲಿ ನಾವೆಲ್ಲರೂ ಒಂದೇ ಮನಸ್ಸಿಂದ ವಾಕ್ಯವನ್ನು ಸ್ವಲ್ಪ ಸಮಯ ನಾವು ಕೇಳಿ ಆದಷ್ಟು ಬೇಗ ಮುಗಿಸೋದಕ್ಕಾಗಿ ಹೋಗೋಣ. ನಾನು ಓಕೆ, ಕಾದು ಚರ್ಚಿನ ಮೂಲಕ ಕೂಡಿ ಬಂದಿರುವಂಥ ಎಲ್ಲರಿಗೂ ನಾನು ಕೃತಜ್ಞತಾ ಸ್ತುತಿ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೀನಿ. ನನಗೇನೆಂದರೆ, ನಾನು ಅಚ್ಚಲಾಗಿ ನನ್ನ ದೇವರ ಸನ್ನಿಧಾನದಲ್ಲಿ ಐ ಥಿಂಕ್ ಫ್ರೈಡೇ ಅನಿಸುತ್ತೆ, ಫ್ರೈಡೇ ನೈಟು ನಾನು ಪ್ರಾರ್ಥನೆ ಮಾಡ್ತಾಯಿದ್ದೆ. ಪ್ರಾರ್ಥನೆ ಮಾಡುವಾಗ ದೇವರು ನನಗೆ ಕೆಲವು ಆಲೋಚನೆಗಳು, ದೇವರ ವಾಕ್ಯಗಳನ್ನ ಕೊಟ್ಟರು. ಆ ವಾಕ್ಯವನ್ನು ಓದಿಕೊಳ್ಳೋಣ. ಯೆರೆಮೀಯನು ಬರೆದ ಪತ್ರಿಕೆ 29ನೇ ಅಧ್ಯಾಯ 11ನೇ ವಾಕ್ಯವನ್ನು ಓದಿಕೊಳ್ಳೋಣ. ಯೆರೆಮೀಯದವರಿಗೆ ಬರೆದ ಪತ್ರಿಕೆ 29, 11, 12, 13, 14 ಯಾರಾದರೂ ಓದಬೇಕಂತ ಕೇಳಿಕೊಳ್ಳುತ್ತೇನೆ. ನಾನು ಯಾವ ಸ್ಥಳಕ್ಕೆ ಸೆರೆಹಿಡಿದು ಸಾಗಿಸಿದ್ದನೋ ಅಲ್ಲಿಗೆ ತಿರುಗಿ ಬರಮಾಡುವೆನು. ಓಕೆ, ಹಾಲೆಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಈ ವಾಕ್ಯದಲ್ಲಿ ನೋಡೋ ಪ್ರಕಾರ ದೇವರ ಮಕ್ಕಳೇ, 11ನೇ ವಾಕ್ಯದಲ್ಲಿ ದೇವರು ನಮಗೆ ಮಾಡುವಂಥ ಆಲೋಚನೆಗಳು ಯಾವತ್ತು ಬಂದು ಅಹಿತವಾದ ಯೋಚನೆಗಳೇ ಹೊರತು ಹಿತದ ಯೋಚನೆಗಳೇ ಹೊರತು ಅಹಿತವಾದ ಯೋಚನೆಗಳು ಯಾವತ್ತು ದೇವರು ನಮಗೆ ಮಾಡೋದಿಲ್ಲ. ಇವತ್ತು ಈ ವಾಕ್ಯದಲ್ಲಿ ನೋಡೋ ಪ್ರಕಾರ, ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು, ಅವು ಅಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳೇ. ನೀವು ನನಗೆ ಮೊರೆ ಇಡುವಿರಿ, ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ, ನಾನು ಕಿವಿಗೊಡುವೆನು, ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ಹಲ್ಲೆಲೂಯಾ. ನೋಡಿ, ಈ ವಾಕ್ಯದಲ್ಲಿ ನೋಡೋ ಪ್ರಕಾರ ದೇವರ ನಮಗೆ ಅಹಿತವಾದ ಯೋಚನೆಗಳು, ಅಹಿತವಾದ ಯೋಚನೆಗಳು ಯಾವತ್ತೂ ನಮಗೆ ದೇವರು ಮಾಡೋದಿಲ್ಲ. ಹಿತವಾದ ಯೋಚನೆಗಳೇ ನಮ್ಮ ದೇವರು ನಮಗೆ ಮಾಡೋದು. ವಾಕ್ಯದಲ್ಲಿ ನೋಡೋ ಪ್ರಕಾರ ದೇವರ ಮಕ್ಕಳು ಯಾವತ್ತೂ ದೇವರು ನಮಗೆ ಕೆಟ್ಟದಾಗಬೇಕು, ನಮಗೆ ಕೆಟ್ಟದ್ದು ನಡೀಬೇಕು, ನಮ್ಮ ಜೀವಿತದಲ್ಲಿ ಕೆಟ್ಟದ್ದು ಸಂಭವಿಸ್ಬೇಕಂತೇಳಿ ಯಾವತ್ತೂ ಅವರು ಯೋಚನೆ ಮಾಡೋದಿಲ್ಲ ಅಂತೆ. ಅವರು ಹಿತವಾದ ಯೋಚನೆಗಳೇ ದೇವರು ಮಾಡೋದು. ಒಳ್ಳೆ ಯೋಚನೆಗಳು ಅಂದರೆ ಗುಡ್ ನ್ಯೂಸ್. ಬ್ಯಾಡ್ ಆಗಿರುವಂಥ ಥಿಂಕಿಂಗ್ ಅವ್ರು ಯಾವುದು ನಮಗಾಗಿ ತನ್ನ ಮಕ್ಕಳಿಗೆ ಕೆಟ್ಟದನ್ನು ಮಾಡಬೇಕಂತ ಅವ್ರು ಯಾವತ್ತೂ ಯೋಚನೆ ಮಾಡೋದಿಲ್ಲ. ಒಳ್ಳೆಯದನ್ನೇ ಮಾಡಬೇಕಂತೇಳಿ ದೇವರು ಯೋಚನೆ ಮಾಡ್ತಾರೆ. ಆದರೆ ಯಾವಾಗ ನಾವು ದೇವರು ಈ ರೀತಿಯಾಗಿ ಯೋಚಿಸ್ತಾ ಇರ್ತಾರೆ, ಆದರೆ ನಾವು ನನ್ನನ್ನು ಪ್ರಾರ್ಥಿಸಲು ಹೋಗ್ತೀರಾ, ಆದರೆ ದೇವರು ನಮಗೆ ಒಳ್ಳೆಯದನ್ನು ಮಾಡಬೇಕಂತ ಆತನು ಬಯಸುವಂಥ ಸಮಯದಲ್ಲಿ ನಾವು ಯಾವಾಗ ದೇವರ ಸನ್ನಿಧಾನದಲ್ಲಿ ಹೋಗಿ ನಾವು ಪ್ರಾರ್ಥನೆ ಮಾಡೋದಕ್ಕೆ ಹೋಗ್ತೀರಿ, ಆತನ ನಾವು ಪ್ರಾರ್ಥನೆ ಮಾಡೋದಕ್ಕೆ ಹೋಗಿದ ತಕ್ಷಣವೇ ದೇವರು ನಮ್ಮ ಪ್ರಾರ್ಥನೆಯಿಂದ ನಮ್ಮ ಕೂಗನ್ನು ಕೇಳುವುದಕ್ಕೆ ಆತನ ಕಿವಿಗಳನ್ನು ತಿರುಗಿಸ್ತಾರಂತೆ. ಅಂದರೆ ಆತನ ಕಿವಿಗೊಟ್ಟು ಕೇಳಿಸ್ಕೊಳ್ತಾನಂತೆ. ಕಿವಿಗೊಡುವೆನು, ಹುಡುಕಿದಾಗ ನೀವು ನನ್ನನ್ನು ಕಂಡುಕೊಳ್ಳುವಿರಿ, ನಾನು ನಿಮಗೆ ದೊರೆಯುವೆನು. ಹಲ್ಲೆಲೂಯಾ. ಅಂದರೆ ದೇವರ ವಾಕ್ಯದಲ್ಲಿ ಯಾವಾಗ ನೀವು ನನ್ನ ಸನ್ನಿಧಾನದಲ್ಲಿ, ನನ್ನ ಪ್ರಸನ್ನತೆಯಲ್ಲಿ, ನನ್ನ ಸಮ್ಮುಖದಲ್ಲಿ ನೀವು ಬಂದು ಪ್ರಾರ್ಥನೆ ಮಾಡಿ ನನ್ನನ್ನು ನೀವು ಹುಡುಕೋದಕ್ಕೆ ಪ್ರಾರಂಭ ಮಾಡ್ತೀರಾ, ಆವಾಗ ದೇವರು ಏನು ಹೇಳ್ತಾ ಇದ್ದಾರೆ, ನೀವು ನನ್ನನ್ನು ಕಂಡುಕೊಳ್ತೀರಾ. ಹಲ್ಲೆಲೂಯಾ. ಇವತ್ತು ದೇವರ ಮಕ್ಕಳ ದೇವರ ಸನ್ನಿಧಾನಕ್ಕೆ ಹೋಗುವುದು, ಎಷ್ಟೋ ಜನ ಯವನಸ್ಥರು, ಎಷ್ಟೋ ಜನರು, ಅನೇಕರು ಆಲಯಕ್ಕೆ ಬರ್ತಾರೆ. ತುಂಬ ಜನ ಸಭೆಗೆ ಹೋಗೋದಾಗಲಿ, ಇಲ್ಲ ಒಂದು ದೇವರ ಸನ್ನಿಧಾನಕ್ಕೆ ಹೋಗುವ ಒಂದು ಸಿಚುವೇಶನ್ ಆಗಿರ್ಬೋದು, ಏನೇ ಆಗಿರ್ಬೋದು, ಅವ್ರು ಯಾವ ವಸ್ತ್ರ ಹಾಕ್ಕೊಂಡಿದ್ದಾರೆ, ಯಾವ ರೀತಿ ಡ್ರೆಸ್ ಮಾಡ್ಕೊಂಡು ಬಂದಿದ್ದಾರೆ, ಇಲ್ಲ ಯಾವ ಹುಡುಗಿ ಬಂದಿದ್ದಾಳೆ, ಯಾವ ಹುಡುಗ ಬಂದಿದ್ದಾನೆ ಅನ್ನೋ ಈ ರೀತಿಯಾಗಿ ಆಲೋಚನೆಗಳು ಮಾಡಿಕೊಂಡು ದೇವರ ಸನ್ನಿಧಾನಕ್ಕೆ ಬರುವವರು ಅನೇಕರಿದ್ದಾರೆ. ಆದರೆ ಆ ರೀತಿ ಬರುವವರಿಗೆ ಖಂಡಿತ ಅವರು ದೇವರನ್ನು ಕಂಡುಕೊಳ್ಳೋದಕ್ಕಾಗೋದಿಲ್ಲ. ದೇವರ ಅವರ ಅವರು ಬಂದು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಕೂಡ ಮಾಡಲ್ಲ. ಸುಮ್ಮನೆ ಒಂದು ಪರ್ಫಾರ್ಮೆನ್ಸ್ ಥರ, ಒಂದು ಎಂಟರ್ಟೈನ್ಮೆಂಟ್ ಥರ ಅವರು ಅದನ್ನು ಫೀಲ್ ಮಾಡಿ ಹೋಗ್ತಾರೆ. ಆದರೆ ದೇವರ ಸನ್ನಿಧಾನಕ್ಕೆ ಬರುವ ಪ್ರತಿಯೊಂದು ವ್ಯಕ್ತಿಗಳು, ಪ್ರತಿಯೊಂದು ವಿಶ್ವಾಸಿಗಳು, ಪ್ರತಿಯೊಂದು ಜನರು, ಸಹೋದರ ಸಹೋದರಿಗಳು ಆತನ ಸನ್ನಿಧಾನಕ್ಕೆ ಬರುವಾಗ ಆತನಿಗೆ ನಾವೇನಾಗಿರಬೇಕು, ಮನಪೂರ್ವಕವಾಗಿ ಆತನ ಸನ್ನಿಧಾನದಲ್ಲಿ ನಮ್ಮನ್ನೇ ನಾವು ಸಮರ್ಪಿಸಿ, ಅಂದರೆ ಮನಪೂರ್ವಕವಾಗಿ ನಾವು ದೇವ್ರನ್ನ ಹುಡುಕಬೇಕಂತೆ. ಯಾವ ರೀತಿ ಅಂದರೆ ಆತನ ನಮ್ಮ ಮನಸ್ಸು, ನಮ್ಮ ಯೋಚನೆ, ನಮ್ಮ ಚಿಂತೆ, ನಮ್ಮ ಆಲೋಚನೆ ಎಲ್ಲವನ್ನು ತೆಗೆದುಹಾಕಿ ನಾವು ದೇವರನ್ನ ಮಾತ್ರನೇ ನೋಡುವವರಾಗಿರಬೇಕು. ಆತನ ಮುಖವನ್ನು ನಾವು ದೃಷ್ಟಿಸುವಾಗ, ಆತನನ್ನು ನೋಡುವಾಗ ಅಲ್ಲೇನಾಗುತ್ತೆ, ದೇವರು ಅಲ್ಲಿ ನಾವು ಪ್ರಾರ್ಥಿಸೋದಕ್ಕೆ ಹೋದಾಗ ದೇವರು ನಮ್ಮ ಕೂಗನ್ನು ಕೇಳುವವನಾಗಿದ್ದಾನೆ. ನಾವು ಮಾಡುವಂಥ ಆರಾಧನೆ, ನಾವು ಮಾಡುವಂಥ ಪ್ರಾರ್ಥನೆ, ನಾವೇನೆಲ್ಲ ದೇವರ ಸನ್ನಿಧಾನದಲ್ಲಿ ಮೊರೆ ಇಡ್ತೀರಿ, ನಾವೇನೆಲ್ಲ ಕೂಗ್ತೀರಿ, ಅದನ್ನೆಲ್ಲವನ್ನು ನಮ್ಮ ದೇವರು ಕೇಳಿಸ್ಕೊಳ್ತಾರೆ. ಅದು ಮಾತ್ರ ಅಲ್ಲ, ಮನಪೂರ್ವಕವಾಗಿ ಅಂದರೆ ಯಥಾರ್ಥವಾಗಿ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಬಲದಿಂದ, ಪೂರ್ಣ ಶಕ್ತಿಯಿಂದ ನಮ್ಮನ್ನೇ ನಾವು ದೇವರಿಗೆ
ದೇವರಿಗೆ ಸಜೀವವಾಗಿ ಸಮರ್ಪಿಸಿ ನಮ್ಮ ಆಲೋಚನೆ, ನಮ್ಮ ಚಿಂತೆ, ನಮ್ಮ ಯೋಚನೆ ಎಲ್ಲವನ್ನು ತೆಗೆದಾಕಿ ದೇವರನ್ನ ಮಾತ್ರನೇ ನಾನು ನೋಡ್ತೀನಿ ಅಂತೇಳಿ ದೇವರನ್ನ ಹುಡುಕುವಾಗ ಏನಾಗುತ್ತೆ, ನಾವು ದೇವರನ್ನ ಕಂಡುಕೊಳ್ತೀರಿ. ನನಗೆ ದೇವರು ಶುಕ್ರವಾರ ಈ ವಾಕ್ಯನ ಕೊಟ್ಟು ನಾನು ಸರಿ ಈ ವಾಕ್ಯ ದೇವರು ಭಾನುವಾರಕ್ಕೆ ನಾನು ಪ್ರಿಪೇರ್ ಆಗಬೇಕು, ನನಗೆ ಸಾಟರ್ಡೆ ಬಂದರೆ ಸಮಯ ಆಗೋದಿಲ್ಲ ಅಂತೇಳಿ ನಾನು ಫ್ರೈಡೇನೇ ಪ್ರಿಪೇರ್ ಆಗೋದಕ್ಕೆ ಪ್ರಾರಂಭ ಮಾಡಿದೆ. ಈ ರೀತಿ ದೇವರು ಅನೇಕ ಆಲೋಚನೆಗಳು ಕೊಡುವಾಗ ಇದನ್ನೆಲ್ಲ ನಾನು ಬರೆದಿಟ್ಕೊಂಡು ಹಾಗೆ ನಾನು ಪ್ರಿಪೇರ್ ಆಗಿ ಈ ರೀತಿ ಇರುವ ಹೀಗೆ ನಾನು ಎಲ್ಲ ಓದಿ ಮುಗಿಸಿ ಆದ ನಂತರ ನಾನು ದೇವ್ರ ಬಳಿಯಲ್ಲಿ ಕೇಳಿದೆ, ದೇವರೇ ಮನಪೂರ್ವಕವಾಗಿ ನಿನ್ನನ್ನು ಹುಡುಕಬೇಕು, ಮನಪೂರ್ವಕವಾಗಿ ಹುಡುಕಿದ್ರೆ ನಿನ್ನನ್ನು ಕಂಡುಕೊಳ್ತೀಯ ಅಂತ ನಿನ್ನ ವಾಕ್ಯದಲ್ಲಿದೆ, ನಿನ್ನನ್ನು ಕಂಡುಕೊಳ್ಬೇಕಂತೇಳಿ ಆ ರೀತಿಯಾಗಿ ಪ್ರಾರ್ಥನೆ ಮಾಡಿ ಅವತ್ತು ನೈಟ್ ನಾನು ಮಲ್ಕೊಂಡೆ. ಅದೇ ನನಗೆ ಸುಮಾರು ಸಮಯದಲ್ಲಿ ನನಗೆ ಆ ರೀತಿ ಪ್ರಾರ್ಥನೆ ಮಾಡಿದಾಗ ದೇವರ ಒಂದು ಸ್ಪರ್ಶ ಆಗಿರ್ಬೋದು, ದೇವರ ಒಂದು ಸಾನ್ನಿಧ್ಯನಾಗಿರ್ಬೋದು, ಆ ಪ್ರಸನ್ನತೆನ ನಾನು ಫೀಲ್ ಮಾಡಿದ್ದೀನಿ. ಇದು ಈ ವಾಕ್ಯ ನನಗೆ ಮೊನ್ನೆ ಕೊಟ್ಟಿದ್ದಲ್ಲ, ನಾನು ದೇವರ ಒಂದು ನನಗೆ ಯಾವಾಗ ದೇವರು ನನ್ನ ಸೇವೆಗೆ ಕರೆದಾಗ ನನಗೊಂದು ಎನ್ಕೌಂಟ್ರ್ ಆಯಿತು, ಒಂದು ದೈವಿಕ ಸಂದರ್ಶನ ಆಯಿತು. ಅವತ್ತು ನನಗೆ ಕೆಲವು ಲಾಕ್ಡೌನ್ ಸಮಯದಲ್ಲಿ ವಾಕ್ಯ ನನಗೆ ಕೊಟ್ಟಿದ್ರು. ಆವಾಗ ಕೂಡ ನಾನು ದೇವರ ಸನ್ನಿಧಾನದಲ್ಲಿ ಕುಳಿತು ಪ್ರಾರ್ಥನೆ ಮಾಡ್ತಾ ಇದ್ದೆ. ನಾನು ಸಮಯ ಸಿಕ್ಕುವಾಗೆಲ್ಲ ದೇವರ ಸನ್ನಿಧಾನದ ರೂಮ್ ಲಾಕ್ ಮಾಡಿ ನಾನು ದೇವರ ಪಾದದಲ್ಲಿ ಹೋಗಿ ಕುಳಿತು ನಾನು ಅಳ್ತಾ ಇದ್ದೆ. ದೇವರೇ, ನಿನ್ನನ್ನು ನೋಡಬೇಕು, ನಿನ್ನನ್ನು ಕಾಣಬೇಕು, ನಿನ್ನ ಸ್ಪರ್ಶ ನನಗೆ ಬೇಕು, ನಿನ್ನ ರೆವಲ್ಯೂಷನ್ ಬೇಕು, ನಿನ್ನ ಪ್ರಕಟಣೆ ನನಗೆ ಬೇಕು, ಪರಲೋಕದ ದರ್ಶನಗಳು ನನಗೆ ಬೇಕಂತ ಕೇಳಿ ಅಳುತ್ತಾ ನಾನು ಗೋಳಾಡ್ತಾ ಇದ್ದೆ. ಆವಾಗ ನನಗೆ ಈ ವಾಕ್ಯ ಹೇಗೆ ನಿನ್ನನ್ನು ನೋಡೋದು, ಹೇಗೆ ನಿನ್ನನ್ನು ಕಾಣೋದು ಅಂತ ನಾನು ಕೇಳುವಾಗ ಈ ವಾಕ್ಯದಲ್ಲಿ ನನ್ನ ಮೂಲಕ ನನ್ನ ಹತ್ರ ದೇವರು ಮಾತಾಡಿದ್ರು. ಮನಪೂರ್ವಕವಾಗಿ ನೀನು ನನ್ನ ಸನ್ನಿಧಾನಕ್ಕೆ ಬರೋದಾದರೆ ನೀನು ನನ್ನನ್ನು ಕಂಡುಕೊಳ್ತೀಯಾ, ಇಲ್ಲಾದರೆ ನೀನು ನನ್ನನ್ನು ಕಂಡುಕೊಳ್ಳೋದಕ್ಕಾಗೋದಿಲ್ಲ ಅಂತೇಳಿ ದೇವರು ಈ ರೀತಿಯಾಗಿ ನನ್ನೊಟ್ಟಿಗೆ ಮಾತಾಡಿದ್ರು. ಆದರೆ ಅದಾದ ನಂತರ ಮತ್ತೆ ಪುನಃ ನನ್ನೊಟ್ಟಿಗೆ ಶುಕ್ರವಾರ ಈ ರೀತಿಯಾಗಿ ದೇವರು ಮಾತಾಡ್ತಾ ಇದ್ರು. ಅದು ಅಲ್ಲದೆ ದೇವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಇವತ್ತು ಯೇಸು ಸ್ವಾಮಿನ ನಂಬಿ ಬಂದಿರೋಂಥ ಪ್ರತಿಯೊಬ್ಬರಿಗೂ ಇವತ್ತು ಆತನ ಮೇಲೆ ಭರವಸೆ ಇಟ್ಟಿರೋ ನೀವುಗಳು, ಆತನ ಮೇಲೆ ಆಶ್ರಯ ಇಟ್ಟಿರೋ ನೀವುಗಳು, ದೇವರು ಹೇಳ್ತಾ ಇದ್ದಾರೆ, ನಾನು ನಿಮಗೆ ಕೆಟ್ಟದನ್ನು ಮಾಡೋದಿಲ್ಲ, ಒಳ್ಳೆಯದನ್ನೇ ನಾನು ಮಾಡುವನಾಗಿದ್ದೇನೆ. ಇವತ್ತು ಯಾರೆಲ್ಲ ದೇವರ ಸನ್ನಿಧಾನದಲ್ಲಿ ನಿಮ್ಮ ಕುಟುಂಬದ ವಿಷಯದಲ್ಲೋ, ನಿನ್ನ ಮನೆ ವಿಷಯದಲ್ಲೋ, ನಿನ್ನ ಸೇವೆ ವಿಷಯದಲ್ಲೋ, ಯಾವ ವಿಷಯಕ್ಕಾಗಿ ನೀನು ಪ್ರಾರ್ಥನೆ ಮಾಡ್ತಾ ಇದೀಯಾ, ಆ ಪ್ರಾರ್ಥನೆಗೆ ದೇವರು ನಮಗೆ ಅಹಿತವನ್ನು ಮಾಡದೆ ನಮಗೆ ಹಿತವನ್ನೇ ಮಾಡುವ ದೇವರು ನಮ್ಮ ದೇವರಾಗಿದ್ದಾನೆ. ನೋಡಿ, ದೇವರು ತನ್ನ ಮಕ್ಕಳಿಗೆ ಕೆಟ್ಟದನ್ನು ಮಾಡಬೇಕಂತ ಅವ್ರು ಯೋಚನೆ ಮಾಡೋದಿಲ್ಲಂತೆ. ಹಲ್ಲೆಲೂಯಾ. ಒಳ್ಳೆಯದನ್ನು ಮಾಡಬೇಕಂತ ಅವ್ರು ಯೋಚನೆ ಮಾಡ್ತಾರಂತೆ. ಈಗಿರೋ ಸಮಯದಲ್ಲಿ ಈ ರೀತಿಯಾಗಿ ನಾನು ಪ್ರಾರ್ಥನೆ ತನ್ನ ಜನರಿಗೆ ಬೇಕಾದ ಆಲೋಚನೆ ದೇವರು ಕೊಡ್ತಾ ಇದ್ದಾರೆ ಅಂತೇಳಿ ನಾನು ಬರೆದಿಟ್ಟು ನನಗೊಂದು ಅನುಭವ ಉಂಟಾಯಿತು. ಏನು ಅನುಭವ ಅಂದರೆ, ಇದು ನನಗೆ ಮಾತ್ರ ಅಲ್ಲ, ಎಲ್ಲರೂ ಅನುಭವದಲ್ಲಿ ಹಾದು ಹೋದರೆ ಮಾತ್ರನೇ ನಾವು ಒಂದೊಂದು ಹೃದಯಗಳನ್ನು ಮುಟ್ಟೋದು, ಒಂದೊಂದು ವ್ಯಕ್ತಿಗಳಲ್ಲಿ ಬದಲಾವಣೆ ಆಗೋದು. ಇಲ್ಲಿ ಬಂದು ವಾಕ್ಯ ಹೇಳ್ಬೇಕಂದ್ರೆ ಸುಮ್ಮನೆ ಅಲ್ಲ, ಈ ರೀತಿಯಾದ ಒಂದು ಅನುಭವದಲ್ಲಿ ಹಾದು ಹೋದ್ರೇನೆ ದೇವರು ಅನೇಕ ಕಾರ್ಯಗಳು ನಮಗೆ ತಿಳಿಪಡಿಸ್ತಾರೆ. ಇವತ್ತು ವಾಕ್ಯ ಓದಿದ ತಕ್ಷಣ ಆ ವಾಕ್ಯದ ರೆವಲ್ಯೂಷನ್, ಆ ವಾಕ್ಯದ ಡೆಫಿನೇಷನ್ ನಮಗೆ ಬೇಕಂದ್ರೆ ದೇವರಿಂದ ನಾವು ಪಡೆದುಕೊಳ್ಬೇಕು. ಆ ದೇವರ ಒಂದು ಸಂದರ್ಶನ ನಮಗೆ ಉಂಟಾಗಬೇಕು. ಈ ರೀತಿಯಾಗಿ ಆಯಿತು, ಮುಗೀತು. ನನಗೊಂದು ಗೊತ್ತು, ಆರಾಧನೆ ಮಾಡಿದ್ರೆ ಟೈಮು ಆರಾಧನೆ ಮಾಡುವಾಗ ಸೈತಾನ ನಮ್ಮನ್ನು ಡಿಸ್ಟ್ರಾಕ್ಷನ್ ಮಾಡ್ತಾನೆ. ಅಂದರೆ ಮ್ಯೂಸಿಕ್ ಕರೆಕ್ಟಾಗಿ ಬರ್ತಾ ಇದೆಯಾ, ಆ ಮ್ಯೂಸಿಕ್ ತಕ್ಕಂಗೆ ಆಡಬೇಕಾ, ಇಲ್ಲ ಇಲ್ಲಿರೋ ಜನಗಳ ಬಗ್ಗೆ ಈ ರೀತಿಯಾಗಿ ಬಂದ್ಬಿಡುತ್ತೆ. ಆದರೆ ನಾವೇನು ಸ್ವಲ್ಪ ಸಮಯ ಆಗಿದ್ದರೆ ಅದು ಹೋಗ್ತಾ ನಾವೇನು ಮಾಡಬೇಕು, ದೇವರಿಗೆ ನಮ್ಮನ್ನು ನಾವು ಸಜೀವ ಯಜ್ಞವಾಗಿ ಸಮರ್ಪಿಸಿ ಆತನಿಗೆ ನಾವು ಯಾವಾಗ ಆರಾಧನೆ ಮಾಡ್ತಾ ಇರ್ತೀರಿ, ಆತನ ಸ್ತುತಿಸ್ತಾ ಇರ್ತೀರಿ, ಆತನ ಮಹಿಮೆ ಪಡಿಸ್ತಾ ಇರ್ತೀರಿ, ಆಗನೇ ದೇವರು ನಮ್ಮ ಮಧ್ಯದಲ್ಲಿ ಇಳಿದು ಬರ್ತಾರೆ. ಯಾಕೆ ಗೊತ್ತಾ, ಆರಾಧನೆ ಅನ್ನೋದು ಆರಾಧನೆ ಮಾಡಬೇಕು, ಆತನಿಗೆ ಮೆಚ್ಚುಗೆ ಆದ ರೀತಿಯಲ್ಲಿ ಯಾವಾಗ ನಾವು ಆರಾಧನೆ ಮಾಡ್ತೀರೋ ಅಲ್ಲಿ ದೇವರು ಇರ್ತಾರಂತ ನಾವು ದೇವರ ವಾಕ್ಯದಲ್ಲಿ ನಾವು ಓದುತ್ತೇವೆ. ಇದೇ ರೀತಿಯಾಗಿ ಶನಿವಾರ ಮಾರ್ನಿಂಗ್ ನಾವು ಈ ಒಂದು ಸ್ವಲ್ಪ ದಿವಸಗಳಿಂದ ಬೆಳಗ್ಗೆ ಮುಂಜಾನೆ 4:15 ಎದ್ದು ನಾವು ಒಂದು ಟೀಮ್ ಆಗಿ ನಾವು ಮೊಬೈಲ್ ಕಾನ್ಫರೆನ್ಸ್ ಮೂಲಕ ನಾವು ಪ್ರಾರ್ಥನೆ ಮಾಡ್ತೀವಿ. ಈ ರೀತಿಯಾಗಿ ನಾನು ಪ್ರಾರ್ಥನೆ ಮಾಡೋ ಸಮಯದಲ್ಲಿ ಮುಂಜಾನೆ ಇದ್ದೆ, ಎಲ್ಲ ನಾವು ಪ್ರಾರ್ಥನೆ ಮಾಡೋದಕ್ಕೆಲ್ಲ ಫೋನ್ ಕನೆಕ್ಟ್ ಆಯಿತು. ಎಲ್ಲರೂ ಕುತ್ಕೊಂಡು ಹೀಗೆ ನಾನು ಪ್ರಾರ್ಥನೆ ಸ್ಟಾರ್ಟ್ ಮಾಡಿ ಆರಾಧನೆ ಮಾಡೋದಕ್ಕೆ ನಾನು ಪ್ರಾರಂಭ ಮಾಡಿದೆ. 2 ಹಾಡಾಡಿದೆ. ಯಾಕಂದರೆ ಸಮಯ ಆ ಟೈಮಲ್ಲಿ ಆ ಒಂದು ಕಾನ್ಫರೆನ್ಸಲ್ಲಿ 6 o'clockಗೆಲ್ಲ ಕೆಲವರು ಕೆಲಸಕ್ಕೆ ಹೋಗಬೇಕು. ಆ ಒಂದು ಸಮಯದಲ್ಲಿ 6ಗೆ ಕರೆಕ್ಟಾಗಿ ಮುಗಿಸ್ಬೇಕನ್ನೋ ಒಂದು ಕಾರಣದಲ್ಲಿ ನಾನು ಏನು ಮಾಡಿದೆ, ದೇವನ ಆರಾಧನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅವತ್ತು ನಮ್ಮ ಜೊತೆಯಲ್ಲಿ ಶಿಲ್ಪಾ ಸಹೋದರಿ ಅವತ್ತು ಬರಲಿಲ್ಲ. ಅವತ್ತು ಕೆಲವಳು ಕಾರಣಾಂತರದಿಂದ ರಾತ್ರಿ ಲೇಟಾಗಿ ಮಲಗಿದ ಕಾರಣ ಆಕೆ ಬರಲಿಲ್ಲ. ನಾನೇ ವರ್ಷಿಪ್ ಮಾಡಿದೆ. ವರ್ಷಿಪ್ ಮಾಡ್ತಾ ನಾನು ಆರಾಧನೆ ಮಾಡ್ತಾ ಇದ್ದೀನಿ, ದೇವರನ್ನ ಸ್ತುತಿಸ್ತಾ ಇದ್ದೀನಿ, ದೇವರ ಸುಮ್ಮನೆ ಜಸ್ಟ್ ದೇವರ ಮಹಿಮೆ ಪಡಿಸ್ತಾ ಇದ್ದೀನಿ. ಆ ಮುಂಚೆ
ಮುಂಚಾನೆ 4:15 ದೇವರನ್ನ ಮಹಿಮೆ ಪಡಿಸ್ತಾ ಇದ್ದೀನಿ. ಪಡಿಸ್ತಾ ದೇವರನ್ನ ಸ್ತುತಿಸ್ತಾ ನನಗೊಂದು ಹೊಸ ಅನುಭವ ಏನಂದ್ರೆ, ದೇವರು ನನ್ನ ಮಧ್ಯದಲ್ಲಿ ಇರುವಂತ ಒಂದು ಅನುಭವ ಉಂಟಾಯಿತು. ದೇವರು ನನ್ನ ಮಧ್ಯದಲ್ಲಿ ಸಂಚರಿಸ್ತಾ ಇದ್ದಾರೆ. ಆತನ ಒಂದು ಸಪ್ಪಳ, ಅವರು ನನ್ನ ರೂಮಿನ ಒಳಗಡೆ ಚಲಿಸುವಂತ ಒಂದು ಶಬ್ದ, ಯಾವ ರೀತಿ ಅಂದ್ರೆ ಅವರು ನನ್ನ ಮಧ್ಯದಲ್ಲಿ ಚಲಿಸ್ತಾ ಇದ್ದಾರೆ, ನನ್ನ ಮಧ್ಯದಲ್ಲಿ ಓಡಾಡ್ತಾ ಇದ್ದಾರೆ ಅನ್ನೋ ಒಂದು ರೀತಿಯ ಒಂದು ಅನುಭವ ಉಂಟಾಯ್ತು ನನಗೆ. ಈ ರೀತಿ ನಾನು ಫೀಲ್ ಪ್ರೆಸೆನ್ಸ್ ಮಾಡ್ತಾ ಇದ್ದೀನಿ. ಓಕೆ, ದೇವರು ನನ್ನ ಮಧ್ಯದಲ್ಲಿ ಇದ್ದಾರೆ, ನನ್ನ ಸಂಗಡ ಇದ್ದಾರೆ ಅನ್ನೋ ಒಂದು ಫೀಲ್ ಉಂಟಾಗ್ತಾ ಇದೆ. ನನ್ನ ಆತ್ಮಿಕ ಕಣ್ಣುಗಳು ತೆರೆದು ನಾನು ದೇವರನ್ನ ನೋಡ್ತಾ ಇದ್ದೀನಿ. ಆತನ ವಸ್ತ್ರ ನನಗೆ ಕಾಣ್ತಾ ಇದೆ. ಈ ರೀತಿಯಾಗಿ ನಾನು ಕಾಣ್ತದೆ. ಆದ್ರೂ ನಾನು ಸ್ತುತಿಸ್ತಾನೆ ಇದೆ, ದೇವರಿಗೆ ಸ್ತುತಿ ಹೇಳ್ತಾನೆ ಇದೆ. ಸ್ತುತಿ ಹೇಳ್ತಾ ನನ್ನ ಪಕ್ಕದ ಬಲಭಾಗದಲ್ಲಿ ಯೇಸು ನನ್ನ ಪಕ್ಕದಲ್ಲಿ ಬಂದು ನಿಂತ್ಕೊಂಡಿದ್ದಾರೆ. ನಿಂತಿದ ತಕ್ಷಣವೇ ನನ್ನ ಕೈಗಳಿಗೆ ಇಟ್ಟ ನನಗೆ ಗೊತ್ತಾಗ್ಲಿಲ್ಲ ಅವರ ಪಾದಗಳನ್ನು ಮುಟ್ಟುವಂತ ಒಂದು ವ್ಯಕ್ತಿ. ಒಬ್ಬ ಮನುಷ್ಯನ ಪಾದ ಮುಟ್ಟಿದ್ರೆ ಹೇಗೆ ನಮ್ಮ ಕೈ ಮುಟ್ಟಿದ್ರೆ ಗೊತ್ತಾಗುತ್ತಲ್ಲ, ನೆಲದ ಮೇಲೆ ಕೈ ಇಡುವಾಗ ಒಂದು ವ್ಯಕ್ತಿ ಪಾದ ಮುಟ್ಟಿದ್ರೆ ಹೇಗೆ ಗೊತ್ತಾಗುತ್ತೆ, ಆ ರೀತಿಯಾದ ಒಂದು ಅನುಭವ. ನನ್ನ ತಕ್ಷಣ ನನಗೆ ಭಯ ಸ್ಟಾರ್ಟ್ ಆಗೋದಕ್ಕೆ ಪ್ರಾರಂಭವಾಯಿತು. ದೇವರು ನನ್ನ ಮಧ್ಯದಲ್ಲಿದ್ದಾರೆ, ದೇವರು ನನ್ನ ಸಂಗಡ ಇದ್ದಾರೆ ಅನ್ನೋ ದೇವರ ಭಯ ನನ್ನ ಒಳಗಡೆ ಆರಂಭವಾಯಿತು. ನನ್ನ ಹಾಗೆ ಕಣ್ಣಲ್ಲಿ ಅವ್ರನ್ನ ನೋಡುತ್ತಾ ನನ್ನ ಕೈ ಅವ್ರ ಪಾದದ ಮೇಲೆ ಇಡುತ್ತಾ ನನ್ನ ಕಣ್ಣಲ್ಲಿ ನಾನು ನೋಡ್ತಾ ಇದ್ದೀನಿ. ಅವರ ಕಾಲಿನಲ್ಲಿ ಗಾಯ ಆಗಿರುವಂತ ಒಂದು ದರ್ಶನ ಅನ್ಕೊಂಡೆ. ಅವರು ಈ ಶಿಲುಬೆ ಮೇಲೆ ಹೋದಾಗ ಯಾವ ರೀತಿ ಅವ್ರ ಕಾಲಿನಲ್ಲಿ ಗಾಯ ಆಗಿ ಮೊಳೆ ಹೊಡೆದು ಅದು ಯಾವ ರೀತಿ ಅದು ಗಾಯ ಇದೆಯೋ ಆ ಗಾಯನ ನೋಡ್ತಾ ಇದ್ದೀನಿ. ಬಿಳಿ ವಸ್ತ್ರ ಒಂದು ರೀತಿ ಅಂದ್ರೆ ಸ್ಪರ್ಶಿಸುವಂತ ಒಂದು ಅನುಭವದ ಒಂದು ರೀತಿ ನನಗೆ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗ್ತಿಲ್ಲ, ಅದನ್ನ ಹೇಳಕ್ಕಾಗ್ತಿಲ್ಲ ನಿಮ್ಮ ಬಳಿಯಲ್ಲಿ. ಆ ರೀತಿಯಾದ ಒಂದು ಅನುಭವ ಉಂಟಾಯಿತು. ಆ ತಕ್ಷಣವೇ ನನ್ನ ಕಣ್ಣಲ್ಲಿ ನೀರು ಹರಿಯೋದಕ್ಕೆ ಪ್ರಾರಂಭವಾಯಿತು. ನನಗೆ ಗೊತ್ತಿಲ್ಲದೆ ನಾನು ಅಳೋದಕ್ಕೆ ಪ್ರಾರಂಭ ಮಾಡ್ತಾ ನಾನು ಆ ದೇವರ ಪ್ರೀತಿ ನನ್ನ ಒಳಗಡೆ ಸುರಿಯೋದಕ್ಕೆ ಪ್ರಾರಂಭವಾಯಿತು. ದೇವರ ಮಕ್ಕಳೇ, ಈ ರೀತಿ ಒಂದು ಅನುಭವ ಉಂಟಾಯಿತು. ಅವಾಗ ನಾನು ದೇವರನ್ನ ಸ್ತುತಿಸಿ ದೇವರಿಗೆ ಮಹಿಮೆ ಪಡಿಸಿ, ದೇವರು ನನಗೆ ಹೇಳಿದ್ರು, ಮಗಳೇ, ಇನ್ನು ನಿಮ್ಮನ್ನ ಅನೇಕ ಸ್ಥಳಗಳಲ್ಲಿ, ಅನೇಕ ಜಾಗಗಳಲ್ಲಿ, ಅನೇಕ ಮಂಡಲಕ್ಕೆ ನಾನು ನಿಮ್ಮನ್ನು ತೆಗೆದುಕೊಂಡು ಹೋಗ್ತೀನಿ. ಇನ್ನು ಇಷ್ಟೇ ಅಲ್ಲ, ಇನ್ನು ನೆಕ್ಸ್ಟ್ ಮಂಡಲಕ್ಕೆ ನಾನು ಇವತ್ತು ನನ್ನ ಕೈಗಳು ಆತನ ಪಾದನ ಮುಟ್ಟುವಂತ ಒಂದು ಅನುಭವ ಕಡೆ ದೇವರು ನನ್ನ ತೆಗೆದುಕೊಂಡು ಹೋದ್ರು. ಅನೇಕ ರೋಗಿಗಳು ಸೌಖ್ಯಗಳು ನಡೆಯೋ ಒಂದು ಅನುಭವಕ್ಕೆ ನಾನು ತೆಗೆದುಕೊಂಡು ಹೋಗ್ತೀನಿ. ನೀವು ಮಾತ್ರ ಅಲ್ಲ, ಇವತ್ತು ನೀನು ಅನುಭವಿಸಿದಂಥ ಸ್ಪರ್ಶ ಅಲ್ಲ, ನೀನು ಅನುಭವಿಸಿದಂಥ ದೇವ ಆ ಯೇಸುವಿನಂತ ಒಂದು ಸ್ಪರ್ಶವಾಗಿರ್ಬೋದು, ಆ ಸಾನ್ನಿಧ್ಯನ, ಆ ಪ್ರಸನ್ನತೆ, ಅಭಿಷೇಕ ನಿನ್ನನ್ನು ಮಾತ್ರ ಅಲ್ಲ, ನೀನು ಮುಟ್ಟುವಂಥ ಎಲ್ಲರ ಮೇಲೆ ಅದೇನಾಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ ಅಂತ ದೇವರು ಹೇಳ್ತಾ ಇದ್ರು. ಈ ರೀತಿ ಆದಮೇಲೆ ನಮ್ಮ ಹಸ್ಬೆಂಡು ಅವರು ಚರ್ಚ್ ಕ್ಲೀನ್ ಮಾಡೋದಕ್ಕೆ ಅವರು ಬಂದರು. ಅದಾದಮೇಲೆ ನಾನು ಕಿಚನಲ್ಲಿ ಕೆಲಸ ಮಾಡ್ತಾ ದೇವ್ರ ವಾಕ್ಯ ಕೇಳ್ತಾ ಅವ್ರು ಹೇಳಿದ್ರು, ಯಾವಾಗ ಒಂದು ವ್ಯಕ್ತಿ ಮೇಲೆ ದೇವರ ಒಂದು ಸ್ಪರ್ಶವಾಗಿರ್ಬೋದು, ದೇವರ ಒಂದು ಅಭಿಷೇಕವಾಗಿರ್ಬೋದು, ಒಂದು ಬೆಂಕಿ ಅಭಿಷೇಕವಾಗಿರ್ಬೋದು ಅವ್ರ ಮೇಲೆ ಬಂದರೆ ಅದೇನಾಗುತ್ತೆ, ಇವಾಗ ಒಂದು ಕಾಡಿಗೆ ಬೆಂಕಿ ಹತ್ಕೊಂಡ್ರೆ ಅದು ಒಂದು ಒಣಗಿದ ಮರಕ್ಕೆ ಬೆಂಕಿ ಹತ್ಕೊಂಡ್ರೆ ಏನಾಗುತ್ತೆ ಹೇಳಿ, ಅದು ಇಡೀ ಕಾಡು ಹತ್ತಿ ಉರಿಸುತ್ತೆ. ಈ ರೀತಿಯಾಗಿ ನಿಮ್ಮಲ್ಲಿರುವಂಥ ಬೆಂಕಿ ನಿಮ್ಮ ಮೇಲೆಲ್ಲ, ನಿಮ್ಮ ಸಭೆ ಬರುವ ಜನರ ಮೇಲೆ, ನೀನು ಹೋಗುವ ಸ್ಥಳಗಳಲ್ಲಿ, ನೀನು ಹೋಗುವ ಪಟ್ಟಣಗಳಲ್ಲಿ ಎಲ್ಲ ಕಡೆ ಆ ಬೆಂಕಿ ಹತ್ತಿಕೊಳ್ಳುತ್ತಂತ ದೇವರಪ್ಪನೊಟ್ಟಿಗೆ ಸ್ಪಷ್ಟವಾಗಿ ಮಾತಾಡೋದಕ್ಕೆ, ಪರಿಶುದ್ಧಾಪನೊಟ್ಟಿಗೆ ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಯೇಸುವಿನ ಒಂದು ಸ್ಪರ್ಶ ನನಗೆ ಉಂಟಾಯಿತು. ಪರಿಶುದ್ಧಾಪನ ಒಂದು ಆಲೋಚನೆ ನನ್ನೊಳಗಡೆ ಭಯಂಕರವಾದ ರೀತಿಯಲ್ಲಿ ಅವ್ರು ನನ್ನ ಹತ್ರ ಇನ್ನೂ ಅನೇಕ ಕಾರ್ಯಗಳು ನನ್ನೊಟ್ಟಿಗೆ ಮಾತಾಡಿದ್ರು. ಅದಾದ ನಂತರ ದೇವರ ಮಕ್ಕಳು ಈ ರೀತಿಯಾಗಿ ದೇವರು ನನ್ನೊಟ್ಟಿಗೆ ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಇವತ್ತು ನಾವೇನು ಕಾಣ್ತಾ ಇಲ್ಲ ಅಂದ್ರೆ, ಇವತ್ತು ನಾವು ದೇವ ಪರಿಶುದ್ಧಾತ್ಮನ ಸನ್ನಿಧಾನದಲ್ಲಿ ನಾವು ಕುಳಿತು ಆತನ ಪವಿತ್ರಾತ್ಮನ ಶಕ್ತಿಯನ್ನು, ಪವಿತ್ರಾತ್ಮನ ಬಲವನ್ನು, ಪವಿತ್ರಾತ್ಮನ ಅಭಿಷೇಕವನ್ನು ಇವತ್ತು ನಾವು ತುಂಬಿಕೊಳ್ತಾ ಇದ್ದೀವಿ. ಆದರೆ ಒಂದು ಕಾಲ ಬರುತ್ತೆ, ಆವಾಗ ನಾವು ದೇವರ ಸನ್ನಿಧಾನದಲ್ಲಿ ಕುಳಿತುಕೊಳ್ಳೋದಕ್ಕೆ ಸಮಯ ಇರೋದಿಲ್ಲ. ಆಗ ಅನೇಕ ರೋಗಿಗಳು ಸೌಖ್ಯವಾಗೋದು, ಅನೇಕ ಪಾಪಿಗಳು ಮನ ತಿರುಗ್ತಾರೆ, ಅನೇಕ ಕುಷ್ಠ ರೋಗಿಗಳು ವಾಸಿಯಾಗುತ್ತಾರೆ. ಯಾಕಂದ್ರೆ ಈ ಅನುಭವ ನನಗೆ ಮುಂಚೆನೆ ಗೊತ್ತಿದೆ. ನಾನು ಝೂಮ್ ಮೀಟಿಂಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ದೇವರ ಸನ್ನಿಧಾನದಲ್ಲಿ ಕುಳಿತು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ. ದೇವರಿಂದ ಅನೇಕ ಅಳ್ತಾ ಇದ್ದೆ, ಗೋಳಾಡ್ತಾ ಇದ್ದೆ, ಅನೇಕ ಕಾರ್ಯಗಳು ಹೊಂದ್ಕೊಳ್ತಾ ಇದ್ದೀನಿ. ದೇವರು ನನ್ನ ಬಂದು ಮುಟ್ತಾ ಇದ್ದಾರೆ, ದೇವರ ಸ್ಪರ್ಶ ಉಂಟಾಗ್ತಾ ಇದೆ, ದೇವರು ನನ್ನನ್ನು ಸಂತೈಸ್ತಾ ಇದ್ದಾರೆ, ಬಲಪಡಿಸ್ತಾ ಇದ್ದಾರೆ. ಆತನ ಅಭಿಷೇಕ, ಅನೇಕ ವಾಕ್ಯಗಳು ದೇವರು ನನ್ನ ಕೊಟ್ಟು ಮಾತಾಡ್ತಾ ಇದ್ದಾರೆ. ಆದರೆ ಆ ಟೈಮಲ್ಲಿ ಏನು ನಡೀತಾ ಇಲ್ಲ, ಸುಮ್ಮನೆ ಇದ್ದೀನಿ ನಾನು, ಏನೂ ಆಗ್ತಾ ಇಲ್ಲ. ಏನು ದೇವರೇ ಇಷ್ಟೆಲ್ಲ ನನ್ನ ಹತ್ರ ಮಾತಾಡ್ತಾ ಇದೆ, ಇಷ್ಟೆಲ್ಲ ನನ್ನ ಮೇಲೆ ಸುರಿಸ್ತಾ ಇದೆಯಾ, ಅಭಿಷೇಕ ಎಳಿತಾ ಇದೆ, ನಾನು ಸುಮ್ಮನೆ ಇದ್ದೀನಿ ಅಂತ. ಆದರೆ ಒಂದು ದಿನ ಬಂತು, ದೇವರು ಯಾವ ರೀತಿ ಅಂದರೆ ಒಂದೊಂದು ಕುಟುಂಬಗಳಿಗೆ ಬಿಡುಗಡೆ ನಡೆಯತಕ್ಕಂತೆ ಪ್ರಾರ್ಥನೆ ಮಾಡಿದಾಗ ರೋಗಿಗಳು ಸೌಖ್ಯವಾಗೋದು. ಅನೇಕರು ಫೋನ್ಗಳ ಮೂಲಕ ನೀನು ಪ್ರಾರ್ಥನೆ ಮಾಡಿದ್ರೆ ಸೌಖ್ಯ ನಡೀತಾ ಇದೆ, ನನ್ನ ಕುಟುಂಬ ಕಟ್ಟಲ್ಪಡ್ತಾ ಇದೆ, ನನ್ನ ಜೀವಿತದಲ್ಲಿ ಬದಲಾವಣೆ ನಡೀತಾ ಇದೆ ಅಂತೇಳಿ ಅವ್ರ ಸಾಕ್ಷಿಗಳನ್ನು ಹೇಳೋದಕ್ಕೆ ಪ್ರಾರಂಭವಾಯಿತು. ಇದೇ ರೀತಿ ಬಲವಾಗಿ ನನ್ನ ಕುಟುಂಬನ, ನಮ್ಮ ಜೊತೆಯಲ್ಲಿರುವಂತಹ ಸೇವಕರನ್ನ, ನಮ್ಮ ಜೊತೆಯಲ್ಲಿರುವಂತಹ ಅನೇಕ ಯವನಸ್ಥರು ಇದ್ರು ನಮ್ಮ ಜೊತೆಯಲ್ಲಿ. ನಾವು ಝೂಮ್ ಮೀಟಿಂಗ್ ಆರಂಭ ಮಾಡುವಾಗ ದೇವರ ಮಕ್ಕಳೇ, ಅವ್ರನ್ನೆಲ್ಲರನ್ನೂ ದೇವರು ಬಲವಾಗಿ ಉಪಯೋಗಿಸೋದಕ್ಕೆ ಪ್ರಾರಂಭ ಮಾಡಿದ್ರು. ಅನೇಕರಿದ್ದಾರೆ, ಅವ್ರ ಹೆಸರು ಹೇಳೋದಕ್ಕೆ ನನಗೆ ಇಷ್ಟ ಇಲ್ಲ. ಇವತ್ತು ಕೂಡ ಅವರು ಬಲವಾದ ರೀತಿಯಲ್ಲಿ ಸೇವೆ ಮಾಡ್ತಾ
ಇದ್ದಾರೆ, ಅನೇಕ ಉನ್ನತ ಸ್ಟೇಜ್ಗಳು ನಿಂತು ಅವರು ಆರಾಧನೆ ಮಾಡ್ತಾ ಇದ್ದಾರೆ ದೇವರ ಸನ್ನಿಧಾನದಲ್ಲಿ. ಯಾಕಂದ್ರೆ ನನಗೆ ಗೊತ್ತು, ಲೀನಾ ಶಿಲ್ಪಾ ಸಿಸ್ಟರ್ ಆಗಿರ್ಬೋದು, ವಿನೀತ್ ಬ್ರದರ್ ಆಗಿರೋ ಆ ಟೈಮಲ್ಲಿ ಇವರೆಲ್ಲ ಕನೆಕ್ಟ್ ಆಗಿದ್ದು. ಆವಾಗ ಒಂದು ತಲೆಮಾರಿನ ದೇವರು ಎಬ್ಬಿಸಿದ್ರು, ಒಂದು ಜನರೇಷನ್ ದೇವರು ಎಬ್ಬಿಸಿದ್ರು. ಇವತ್ತು ಶಕ್ತವಾದ ರೀತಿಯಲ್ಲಿ ಸೇವೆ ಮಾಡೋ ರೀತಿಯಲ್ಲಿ ಅವ್ರನ್ನ ದೇವರನ್ನ ಕಂಡುಕೊಂಡು ಹೋಗಿದ್ದಾರೆ. ಇವತ್ತು ಅವ್ರು ನಮ್ಮ ಜೊತೆಲೇ ಇರಬೇಕು, ನಮ್ಮ ಜೊತೆನಲ್ಲೇ ಮಾಡ್ಬೇಕನ್ನ ಒಂದು ಕಟ್ಟಿರುವಂಥ ಒಂದು ಕಟ್ಟಲ್ಲ. ಯಾರ್ಯಾರಿಗೆ ದೇವರು ಏನೇನು ಕರೆ ಇಟ್ಟಿದ್ದಾರೆ ಅವರೆಲ್ಲ ಹೋಗಿ ಶಕ್ತವಾಗಿ ಸೇವೆ ಮಾಡ್ಬೇಕನ್ನೋದು ನಮ್ಮ ಗುರಿಯಾಗಿದೆ ದೇವರ ಮಕ್ಕಳೇ. ಈ ರೀತಿಯಾಗಿ ದೇವರ ಸನ್ನಿಧಾನದಲ್ಲಿ ಆತನನ್ನು ಹುಡುಕುವಾಗ, ಯಾರು ದೇವರ ಸನ್ನಿಧಾನದಲ್ಲಿ ಹುಡುಕುತ್ತಾರೋ, ಮನಪೂರ್ವಕವಾಗಿ ಹುಡುಕುವಾಗ ಖಂಡಿತ ನಾವು ದೇವ್ರನ್ನ ಕಾಣ್ತೀವಿ. ನನಗೆ ಎಷ್ಟೋ ಸರಿ ಅನುಭವ ಆಗಿದೆ. ನನ್ನ ಸಭೆಯಲ್ಲಿ ಹೋಗಿ ನಾನು ಬೆಳಗ್ಗೆ ಮುಂಜಾನೆ ಹೋಗಿ ನಾನು ಆರಾಧನೆ ಮಾಡ್ತಾ ಇರುವಾಗ ಕೂಡ ನಾನು ಪುಲ್ಪಿಟ್ ಮುಂದೆ ಇದೆ ಅಂದರೆ ಕೆಳಗಡೆ ಕುತ್ಕೊಂಡು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ, ದೇವ್ರನ್ನ ಆರಾಧಿಸ್ತಾ ಇದ್ದೆ, ಅಲ್ಲಿ ಸ್ತುತಿ ಮಾಡ್ತಾ ಇದ್ದೆ. ಯಾರು ಇರ್ತಾರಿಲ್ಲ 5 ಗಂಟೆಗೆ ನಮ್ಮ ಸಭೆಯಲ್ಲಿ. ಆ ಒಂದು ಸಮಯದಲ್ಲಿ ಕೂಡ ದೇವರು ಬಂದು ನನ್ನ ಪಕ್ಕದಲ್ಲೇ ನಿಂತ್ಕೊಂಡು ಅವರು ಒಂದು ಮುಗುಳ್ನಾಗೆ ನಗುವಂಥ ಒಂದು ದೃಶ್ಯ ಕೂಡ ನಾನು ಕಂಡಿದ್ದೆ ದೇವರ ಮಕ್ಕಳೇ. ಆ ರೀತಿಯಾದ ಎಷ್ಟೋ ಎಕ್ಸ್ಪೀರಿಯನ್ಸ್ ನನ್ನ ಜೀವಿತದಲ್ಲಿ ನಡೆದಿದೆ. ಆದರೆ ಈ ರೀತಿ ಅನುಭವ ಯಾವಾಗೂ ಆಗುತ್ತೆ ಅಂತಲ್ಲ, ಆದರೆ ಸ್ವಲ್ಪ ದಿವಸ ಈ ರೀತಿ ಅನುಭವ ಆಗುತ್ತೆ. ಸ್ವಲ್ಪ ದಿವಸ ಸೇವೆ ಮಾಡ್ತೀವಿ ಅಂದರೆ ಪರಿಶುದ್ಧಾತ್ಮ ಬಂದು ನಮ್ಮೊಟ್ಟಿಗೆ 24 ಗಂಟೆ ಇರ್ತಾರೆ. ಅವ್ರು ಆವಾಗ ಪ್ರಾರ್ಥನೆ ಮಾಡುವಾಗ ಮಾತ್ರ ಬರ್ತಾರೆ, ಆರಾಧನೆ ಮಾಡುವಾಗ ಬರ್ತಾರೆ ಅಲ್ಲ. ನಮ್ಮಲ್ಲಿ ಇರುವಂಥ ಕೆಲಸ ನಾವು ಈ ಲೋಕದಲ್ಲಿ ಜೀವಿಸ್ತಾ ಇರೋದ್ರಿಂದ, ನಾವು ಮನುಷ್ಯರಾಗಿ ನಡೀತಾ ಇರೋದ್ರಿಂದ ನಮಗೆ ಗೊತ್ತಿಲ್ಲದ ಕೆಲವು ಕೋಪ, ಕ್ರೋಧ, ಮತ್ಸರ, ಬೇಡದಿರೋ ಕಾರ್ಯಗಳು ಸಹಿತ ನಮ್ಮಲ್ಲಿ ತಂದಾಕ್ಬಿಡ್ತಾನೆ. ನಮಗೆ ಗೊತ್ತಿಲ್ಲದೆ ನಮ್ಮಲ್ಲಿ ಬಂದ್ಬಿಡುತ್ತೆ. ಆದರೆ ಪರಿಶುದ್ಧಾತ್ಮ ನಮ್ಮ ಒಳಗಡೆ ಇದ್ದು ನಮ್ಮಿಂದ ಏನು ಮಾಡ್ತಾರೆ, ಅದನ್ನು ತೆಗೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ನಾವು ತಪ್ಪು ಮಾಡುವಾಗ, ನಾವು ತಪ್ಪಾದ ದಾರಿಯಲ್ಲಿ ಹೋಗುವಾಗ, ಬೇಡದಿರೋ ಕಾರ್ಯಗಳಿಗೆ ನಾವು ಕೈ ಹಾಕುವಾಗ ಪರಿಶುದ್ಧಾತ್ಮ ನಮ್ಮನ್ನು ಏನು ಮಾಡ್ತಾರೆ, ನಮ್ಮನ್ನು ಲೀಡ್ ಮಾಡ್ತಾರೆ. ನೀನು ಮಾಡ್ತಾ ಇರೋದು ತಪ್ಪು, ನೀನು ಹೋಗ್ತಾ ಇರೋ ದಾರಿ ಸರಿಯಲ್ಲ ಅಂತೇಳಿ ನಮ್ಮೊಳಗಡೆ ಒಂದು ಗಿಲ್ಟ್ ಫೀಲ್ ಉಂಟಾಗುತ್ತೆ. ಅಯ್ಯೋ ನಾನು ತಪ್ಪು ಮಾಡಿದೆ, ಈ ಪಾಪ ನಾನು ಮಾಡಬಾರ್ದು, ಈ ತಪ್ಪು ಯಾಕೆ ಮಾಡಿದೆ ಅಂತೇಳಿ ನಮ್ಮೊಳಗಡೆ ಏನಾಗುತ್ತೆ, ಒಂದು ಮನವರಿಕೆ ಉಂಟಾಗುತ್ತೆ. ಮತ್ತೆ ನಾವು ಆ ಪಾಪ ಮಾಡೋದಕ್ಕೆ ಹೋಗೋದಿಲ್ಲ. ಆ ಪಾಪ ಮಾಡುವ ಸಮಯ ಬಂದಾಗಲೂ ಕೂಡ ದೇವರು ನನಗೆ ಪಾಪ ಮಾಡೋದಕ್ಕೆ ಇಷ್ಟ ಇಲ್ಲ, ಈ ತಪ್ಪು ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ, ನಿನಗಿಷ್ಟ ಇಲ್ಲದ ಕಾರ್ಯಗಳು ನನ್ನ ಜೀವಿತದಲ್ಲಿ ಯಾವುದು ಬೇಡ ಅಂತೇಳಿ ನಾವೇನು ಮಾಡ್ತೀವಿ, ದೇವರ ಬಳಿಯಲ್ಲಿ ಬೇಡಿಕೊಂಡು ಪ್ರಾರ್ಥನೆ ಮಾಡಿ ಆ ಪಾಪಕ್ಕೆ ವಿರುದ್ಧವಾಗಿ ನಾವು ಹೋರಾಟ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀರಿ. ಪ್ರತಿಯೊಬ್ಬ ವ್ಯಕ್ತಿನಲ್ಲಿ ಒಂದೊಂದು ಅವರಿಗೆ ದೇವರಿಗೆ ಇಷ್ಟ ಅಲ್ಲದೆ ಇರುವಂಥ ಕೆಲವು ಸ್ವಭಾವಗಳು ನಮ್ಮಲ್ಲಿ ಇರುತ್ತೆ, ಬೇಡದೇ ಇರೋ ಕಾರ್ಯಗಳು ನಮ್ಮಲ್ಲಿ ಇರುತ್ತೆ. ಅದನ್ನು ಪವಿತ್ರಾತ್ಮನ ಏನು ಮಾಡ್ತಾರೆ, ನಮ್ಮಿಂದ ಹೊರಗಡೆ ಹಾಕೋದಕ್ಕೆ ಅವರು ನಮ್ಮೊಳಗಡೆ ಇದ್ದುಕೊಂಡು ಅವರು ನಮ್ಮೊಟ್ಟಿಗೆ ಫೈಟ್ ಮಾಡ್ತಾರೆ. ಅವಾಗ ನಾವೇನು ಮಾಡ್ತೀವಿ, ದೇವರ ಇದರಿಂದ ಹೊರಗಡೆ ತಗೊಂಬ, ಇದರಿಂದ ನಾವು ಫೈಟ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀವಿ. ಪ್ರಾರ್ಥನೆಯಲ್ಲಿ ಅಳ್ಳೋದಕ್ಕೆ ಪರಿಶುದ್ಧಾತ್ಮನ ನಮ್ಮೊಳಗಡೆ ಏನು ಮಾಡ್ತಾರೆ, ನಮಗೆ ಗೊತ್ತಿಲ್ಲದೆ ನಾವು ಪಾಪ ಬಂದಾಗ ಇಲ್ಲ ತಪ್ಪು ಮಾಡಿದಾಗ, ನೀನು ಮಾಡಿರೋ ತಪ್ಪು ಅಂತೇಳಿ ಆ ತಪ್ಪಿನಲ್ಲೇ ನಾವು ಇರಬೇಕಂತಲ್ಲ, ಪಾಪ ಮಾಡಿದ್ವಿ ಅಂತೇಳಿ ಪಾಪ ಕ್ಷಮಾಪಣೆ ಕೇಳ್ಕೊಂಡು ಇರೋದಲ್ಲ. ಆದರೆ ಪ್ರತಿ ಸಾರಿ ಪರಿಶುದ್ಧಾತ್ಮ ನಮ್ಮೊಟ್ಟಿಗೆ ಏನು ಮಾಡ್ತಾರೆ, ಅದರ ಸಂಗಡ ನೀನು ಮಾಡಿರೋ ತಪ್ಪು ಅಂತೇಳಿ ದೇವರ ಸನ್ನಿಧಾನದಲ್ಲಿ ಅಡ್ಡ ಬಿದ್ದು ಗೋಳಾಡಿ, ಅಯ್ಯೋ ನಾನು ಮಾಡಿರೋ ತಪ್ಪು ದೇವರ ಇದರಿಂದ ನಾನು ಹೊರಗಡೆ ತಗೊಂಡ್ ಬಾ, ಏಸಪ್ಪ ನಾನು ಇದರಿಂದ ಬಿಡಿಸು, ನಿನ್ನ ನಾಮಕ್ಕಾಗಿ ನಾನು ಎದ್ದೇಳಬೇಕು, ನಿನ್ನ ಉದ್ದೇಶ ನನ್ನ ಮೇಲೆ ಇದೆ, ನಿನ್ನ ಚಿತ್ತ ನನ್ನ ಮೇಲೆ ಇದೆ, ನಾನು ಇದನ್ನು ನೆರವೇರಿಸಬೇಕು, ಇದನ್ನು ಫುಲ್ಫಿಲ್ ಮಾಡ್ಬೇಕಂತೇಳಿ ಪವಿತ್ರಾತ್ಮ ನಮ್ಮೊಳಗಡೆ ಪ್ರೇರೇಪಿಸಿ ಯೇಸುನೊಟ್ಟಿಗೆ ಪ್ರಾರ್ಥನೆ ಮಾಡೋದಕ್ಕೆ ಏನು ಮಾಡ್ತಾರೆ, ದೇವರು ನಮ್ಮನ್ನು ಬಲಪಡಿಸ್ತಾರೆ. ಪರಿಶುದ್ಧಾತ್ಮ ನಮ್ಮನ್ನು ಬಲಪಡಿಸಿ ಆ ಪಾಪಗಳಿಂದ ನಮ್ಮನ್ನು ದೇವರು ಏನು ಮಾಡ್ತಾರೆ, ಹೊರಗಡೆ ತಗೊಂಡು ಬರ್ತಾರೆ. ಹಲ್ಲೆಲೂಯಾ. ಪ್ರತಿಯೊಂದು ಪಾಪಿ ಲೋಕದ ಪಾಲಿಗೆ ಸತ್ತು ಅವನು ಯೇಸುವಿನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿದ ತಕ್ಷಣನೇ ಅವನು ಹಳೆಯದೆಲ್ಲ ಹೋಗಿ ಅವನು ನೂತನ ಸೃಷ್ಟಿ ಆಗ್ತಾನೆ ಅಂತ ದೇವರ ವಾಕ್ಯ ಹೇಳುತ್ತೆ. ನೂತನ ಸೃಷ್ಟಿ ಆಗಬೇಕಾದ್ರೆ ಪರಿಶುದ್ಧಾತ್ಮ ನಮ್ಮ ಒಳಗಡೆ ಬರ್ತಾರೆ. ಪರಿಶುದ್ಧಾತ್ಮ ನಮ್ಮ ಒಳಗಡೆ ಏನು ಮಾಡ್ತಾರೆ, ದಿನ 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 ನಮ್ಮಲ್ಲಿರುವಂಥ ಸ್ವಭಾವಗಳನ್ನು ತೆಗೆದುಹಾಕೋದಕ್ಕೆ ಪ್ರಾರಂಭ ಮಾಡ್ತಾರೆ. ಕತ್ತಲೆಯಲ್ಲಿದ್ದಂಥ ನಮ್ಮನ್ನು ದೇವರು ಬೆಳಕಿನ ಕಡೆ ನಡೆಸಬೇಕಾದ್ರೆ ಕತ್ತಲೆಗೆ ಸಂಬಂಧಪಟ್ಟ ಎಲ್ಲ ಕಾರ್ಯಗಳನ್ನು ಪರಿಶುದ್ಧಾತ್ಮನ ಮೂಲಕ ಯೇಸು ನಮ್ಮಿಂದ ತೆಗೆದುಹಾಕೋದಕ್ಕೆ ಪ್ರಾರಂಭ ಮಾಡ್ತಾರೆ. ಪ್ರತಿ ಸಾರಿ ನಾವು ಯಾವಾಗಲೂ ನಾವು ಯೇಸುವಿನ ಪರಿಪೂರ್ಣ ಹೊಂದಿರುವಂಥ ಆ ಮನಸ್ಸು, ಆ ಸ್ವಭಾವವನ್ನು ನಾವೇನು ಮಾಡಬೇಕು, ಧರಿಸಿಕೊಳ್ಬೇಕು. ನಾವು ಪ್ರಾರ್ಥಿಸಬೇಕು, ಯೇಸುವನ್ನು ನೀನು ಧರಿಸಿಕೊಂಡ್ರೆ ಲೋಕ ಸಂಬಂಧಪಟ್ಟ ಕಾರ್ಯಗಳು, ಲೋಕದ ಕಾರ್ಯಗಳು, ಲೋಕದ ಇಚ್ಛೆಗಳು, ಲೋಕದ ಆಸೆಗಳು ಯಾವುದು ನಿಮ್ಮಲ್ಲಿ ಬರೋದಿಲ್ಲ. ಇವತ್ತು ನೋಡಿ ದೇವರ ಮಕ್ಕಳ ಯವನಸ್ಥರಾಗಿರೋ ನೀವರು, ಹೊಸದಾಗಿ ದಾಂಪತ್ಯ ಜೀವನ ಮಾಡಬೇಕಾದ ನೀವುಗಳು ಇವತ್ತು ದೇವರ ಸನ್ನಿಧಾನವನ್ನು ಬಯಸದೆ ಹೋದ್ರೆ, ಅವನನ್ನು ಮನಪೂರ್ವಕವಾಗಿ ನೀವು ಹುಡುಕದೆ ಹೋದ್ರೆ, ಇಲ್ಲ ನೀವು ಪ್ರಾರ್ಥನೆ ಮಾಡದೆ ಹೋದ್ರೆ ಏನಾಗುತ್ತೆ ಗೊತ್ತಾ, ನೀವು ಈ ಲೋಕವನ್ನು ಜಯಿಸೋದಕ್ಕಾಗೋದಿಲ್ಲ, ಈ ಲೋಕದಲ್ಲಿರೋ ಪಾಪವನ್ನು ಜಯಿಸೋದಕ್ಕಾಗೋದಿಲ್ಲ, ಕುಟುಂಬವನ್ನು ಕಟ್ಟೋದಕ್ಕಾಗೋದಿಲ್ಲ. ಯೌವನಸ್ಥರಾಗಿರ್ಬೋದು, ಆಫೀಸ್ಗೆ ಹೋಗ್ತಾ ಇರೋರಾಗಿರ್ಬೋದು, MNC ಕಂಪನಿಗಳಲ್ಲಿ ಕೆಲಸ ಮಾಡ್ತಿರೋ ನೀವು ಆ ಜಾಗದಲ್ಲಿ ಆಗಿರ್ಬೋದು, ಆದರೆ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ವಿ, ನಾವು ಲೋಕದವರಲ್ಲ ಅಂತೇಳಿ ಪೌಲನು ಹೇಳ್ತಾನೆ. ನಾವು ಪಾಪಿಗಳ ಮಧ್ಯದಲ್ಲಿ ಜೀವಿಸ್ತಾ ಇದ್ರು ಆ ಪಾಪನ ನಾವೇನ್ ಮಾಡಬೇಕು, ಜಯಿಸುವವರಾಗಿರ್ಬೇಕು. ಯೇಸು ಈ ಲೋಕವನ್ನು ಜಯಿಸಿದವನು, ಆತನು ನಮ್ಮೊಳಗಡೆ ಇರುವಾಗ ನಾವೇನಾಗಿದ್ದೀವಿ, ಜಯಶಾಲಿಗಳಾಗಿದ್ದೀವಿ. ಹಲ್ಲೆಲೂಯಾ. ಅಂದ್ರೆ ಪ್ರತಿಯೊಂದು ಕೂಡ ನಾವು ಜಯಿಸಬೇಕು. ಈ ಲೋಕದಲ್ಲಿರೋ ಪಾಪ, ಈ ಲೋಕದಲ್ಲಿ
ಲೋಕದಲ್ಲಿರುವಂಥ ಅಕ್ರಮ, ಅನ್ಯಾಯ, ಈ ಲೋಕದಲ್ಲಿರುವಂಥ ಪ್ರತಿಯೊಂದನ್ನು ನಾವು ಜಯಿಸಿದ್ರೆ ಮಾತ್ರನೇ ನಾವು ಜಯಶಾಲಿಗಳಾಗೋದಕ್ಕೆ ಪ್ರಾರಂಭವಾಗೋದು. ಅದೇ ರೀತಿಯಾಗಿ ದೇವರ ಮಕ್ಕಳೇ ನೀವೇನು ಮಾಡಬೇಕು? ಮನಪೂರ್ವಕವಾಗಿ ದೇವ್ರನ್ನ ಹುಡುಕ್ರಿ. ನಾನು ಕೆಲ್ಸಕ್ಕೆ ಹೋಗ್ತೀನಿ, ನಾನು ಆಫೀಸ್ಗೆ ಹೋಗ್ತೀನಿ, ಇಲ್ಲ ನಾನು ನನ್ನ ಫ್ರೆಂಡ್ಸ್ ಒಟ್ಟಿಗೆ ಹೋಗ್ತೀನಿ ಅಂತೇಳಿ ಲೋಕ ರೀತಿಯಲ್ಲಿ ಜೀವಿಸಿದ್ರೆ ನಾವು ದೇವ್ರನ್ನ ಮನಪೂರ್ವಕವಾಗಿ ನಾವು ದೇವ್ರನ್ನ ಕಾಣೋದಕ್ಕಾಗೋದಿಲ್ಲ. ಈ ಲೋಕದಲ್ಲಿ ಸೈತಾನ್ ಬಂದು ನಮ್ಮನ್ನೇನು ಮಾಡ್ತಾನೆ? ಭಯಂಕರವಾದ ರೀತಿಯಲ್ಲಿ ಆತ ನಮ್ಮನ್ನು ಕುತಂತ್ರ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಅದಕ್ಕೆ ಒಂದೇ ಒಂದು ವಾಕ್ಯವನ್ನು ಆಧಾರವಾಗಿ ನಾನು ಓದ್ತೀನಿ. ಅನೇಕ ವಾಕ್ಯಗಳು ದೇವರು ನಾನು ಕೊಟ್ಟಿದ್ದಾರೆ, ಅದು ಯಾವುದು ನಾನು ಓದೋದಕ್ಕೆ ಹೋಗೋದಿಲ್ಲ. ಇನ್ನೊಂದು ವಾಕ್ಯ ಅದಕ್ಕೆ ಆಧಾರವಾಗಿ ಓದಿ ನಾನು ಮುಗಿಸ್ತೇನೆ. ಧರ್ಮೋಪದೇಶ ಕಂಡ ಬರೆದ ಪತ್ರಿಕೆ 4:29. ಧರ್ಮೋಪದೇಶ ಕಂಡ ಬರೆದ ಪತ್ರಿಕೆ 4ನೇ ಅಧ್ಯಾಯ 29ನೇ ವಾಕ್ಯ. ಅಲ್ಲಿಂದಲೂ ನೀವು ಸಂಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ನಿಮ್ಮ ದೇವರಾದ ಯೆಹೋವನನ್ನು ಹುಡುಕಿರಿ, ಆತನು ನಿಮಗೆ ಸಿಗುವನು. ಸಾಕ? ಓದಿಕ 31ವರೆಗೂ ಓದಿ. ಆಮೇಲೆ ಹೇಳಿದ್ದ ಎಲ್ಲ ಕಷ್ಟಗಳಿಂದ ನಿಮ್ಮನ್ನು ಸಂಭವಿಸಿದ್ದ ನಿಮ್ಮ ಸಂಕಟದಲ್ಲಿರುವಾಗಲೂ ಅಂತ್ಯದಲ್ಲಿ ನೀವು ಆತನ ಕಡೆಗೆ ತಿರುಗಿಕೊಂಡು ಆತನ ಮಾತಿಗೆ ಕಿವಿಗೊಡುವರಾದರೆ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಕನಿಕರವೂ ದೇವರಾದುದರಿಂದ ಆತನು ನಿಮ್ಮನ್ನು ಅಲಕ್ಷ್ಯ ಮಾಡೋದಿಲ್ಲ, ನಾಶನಕ್ಕೆ ಬಿಡೋದಿಲ್ಲ. ನಾನು ನಿಮ್ಮ ಪಿತೃಗಳಿಗೆ ಸಂಗಡ ಪ್ರಮಾಣಪೂರ್ವಕವಾಗಿ ಮಾಡಿಕೊಂಡ ಒಡಂಬಡಿಕೆಯನ್ನು ಮರೆಯುವುದಿಲ್ಲ. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳೇ, ವಾಕ್ಯದಲ್ಲಿ ನೋಡೋ ಪ್ರಕಾರ ಅಲ್ಲಿಂದ ನೀವು ಸಂಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ನಿಮ್ಮ ದೇವರಾದ ಯೆಹೋವನನ್ನು ಹುಡುಕಿದರೆ ಆತನು ನಿಮಗೆ ಸಿಕ್ಕುವನು. ಹಲ್ಲೆಲೂಯಾ. ನೋಡಿ, ಇವಾಗ ನಾವು ಈ ದೇವರನ್ನ ಯಾವ ರೀತಿ ಹುಡುಕಬೇಕು? ಸಂಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ನಿಮ್ಮ ದೇವರಾದ ಯೆಹೋವನನ್ನ ನೀವು ಹುಡುಕಬೇಕು. ಸುಮ್ಮನೆ ಅಲ್ಲ, ನಾವು ದೇವರನ್ನ ಹುಡುಕಿದ್ರೆ ಸಿಗೋದಿಲ್ಲ ದೇವ್ರು ನಮಗೆ. ಅಂದರೆ ನಮ್ಮ ಸಂಪೂರ್ಣ ಹೃದಯದಿಂದ, ಅಂದರೆ ಕಂಪ್ಲೀಟ್ ನಾವು ದೇವರನ್ನ, ಅಂದರೆ ಯಾವ ಯೋಚನೆ ಮಾಡದೆ, ಯಾವುದು ಚಿಂತೆ ಮಾಡದೆ ದೇವರ ಮುಖವನ್ನೇ ನಾನು ನೋಡ್ತಾ ಇದ್ದೀನಿ, ದೇವರನ್ನ ಮಾತ್ರನೇ ನಾನು ಕಾಣ್ತಾ ಇದ್ದೀನಿ ಅಂತೇಳಿ ಯಾವಾಗ ನೀನು ಹೃದಯದಿಂದಲೂ, ಅಂದರೆ ಸಂಪೂರ್ಣ ಹೃದಯದಿಂದ ನನಗೆ ಯೇಸುನ ಮಾತ್ರ ನಾನು ಹುಡುಕುತ್ತೇನೆ ಅಂತ ನೀನು ಯಾವಾಗ ಮನಸ್ಸಿನಿಂದ ದೇವರನ್ನ ನೀನು ಹುಡುಕಿದ್ರೆ ಆವಾಗ ದೇವರು ನಮಗೆ ಸಿಗ್ತಾರೆ. ಹಲ್ಲೆಲೂಯಾ. ನಿಮ್ಮ ಹುಡುಕಿದರೆ ಆತ ನಿಮಗೆ ಸಿಕ್ಕುವನು. ಮೇಲೆ ಹೇಳಿದ ಎಲ್ಲ ಕಷ್ಟಗಳು ನಿಮಗೆ ಸಂಭವಿಸಿ ನಿಮ್ಮ ಕಷ್ಟದಲ್ಲಿರುವಾಗ ಅಂತ್ಯದಲ್ಲಿ ನೀವು ಆತನ ಕಡೆಗೆ ತಿರುಗಿಕೊಂಡು ಆತನ ಮಾತಿಗೆ ಕಿವಿಗೊಡುವಿರಿ. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳ, ಈ ವಾಕ್ಯದಲ್ಲಿ ನಾವು 30ನೇ ವಾಕ್ಯದಲ್ಲಿ ಹೇಳ್ತದೆ, ಎಲ್ಲ ಕಷ್ಟಗಳು ನಿಮಗೆ ಸಂಭವಿಸಿ ನೀವು ಕಷ್ಟದಲ್ಲಿರುವಾಗ ಅಂತ್ಯದಲ್ಲಿ ನೀವು ನನ್ನ ಕಡೆಗೆ ತಿರುಗಿಕೊಳ್ತೀರಾ. ಅಂದರೆ ಇವತ್ತು ಪ್ರತಿಯೊಂದು ವ್ಯಕ್ತಿಗೆ, ಪ್ರತಿಯೊಂದು ಯವನಸ್ಥರಾಗಿರ್ಬೋದು, ಕುಟುಂಬ ದಾಂಪತ್ಯ ಜೀವಿತ ನಡೆಸೋರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಯಾರೇ ಆಗಿರ್ಬೋದು, ಯೇಸುನ ಅಂಗೀಕಾರ ಮಾಡಿರುವಂಥ ಪ್ರತಿಯೊಂದು ವ್ಯಕ್ತಿ ಕೂಡ ಯೇಸು ಸ್ವಾಮಿ ಬಳಿಗೆ ಎಲ್ಲ ಚೆನ್ನಾಗಿದ್ರೆ ಬರ್ತಾನ? ಖಂಡಿತ ಅವ್ರು ಬರೋದಿಲ್ಲ. ಅವ್ರಿಗೆ ಹಣ, ಐಶ್ವರ್ಯ, ಸಂಪತ್ತು, ಸಮಾಧಾನ, ನೆಮ್ಮದಿ ಇದ್ದರೆ ಯೇಸುವನ್ನು ಏನಾಗ್ಬಿಡುತ್ತೆ? ಯೇಸುವನ ಹತ್ತಿರನೂ ಹೋಗೋದಿಲ್ಲ, ಪೂರ್ಣ ಮನಸ್ಸಿಂದನೂ ಅವ್ರನ್ನ ಹುಡುಕೋದಿಲ್ಲ, ಸಂಪೂರ್ಣವಾಗಿ ದೇವರ ಬಳಿಯಾಗಿ ಹೋಗೋದಿಲ್ಲ. ಯಾಕೆ? ಎಲ್ಲ ಚೆನ್ನಾಗಿದೆಯಲ್ಲ, ಅವರೊಂದು ರೀತಿ ಹಣ ಇದೆ, ಆಸ್ತಿ ಇದೆ, ಸಂಪತ್ತಿದೆ, ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ. ಓಕೆ, ದೇವರಿಗೆ ಬೆಳಗ್ಗೆ ಒಂದ್ಸರಿ ಆತನಿಗೆ ಒಂದು ಗುಡ್ ಮಾರ್ನಿಂಗ್ ಥರ ಒಂದು ಪ್ರೇಯರ್ ಮಾಡಿಬಿಟ್ಟು, ಇಲ್ಲ ಮಧ್ಯಾಹ್ನ ಊಟಕ್ಕೆ ಒಂದು ಪ್ರೇಯರ್ ಮಾಡಿ, ರಾತ್ರಿ ಪ್ರೇಯರ್ ಮಾಡಿ, ಒಂದು ಪಾರಂಪರ್ಯ ರೀತಿಯಲ್ಲಿ ನೀವೇನು ಮಾಡ್ಬಿಡ್ತೀರಾ? ಮುಗಿಸ್ಕೊಂಡು ಹೋಗ್ತೀರಾ. ನಾನು ಒಂದು ಕ್ರೈಸ್ತನು, ನಾನೊಂದು ಕ್ರಿಶ್ಚಿಯನ್ ಅಂತ ಹೇಳ್ಕೊಂಡು ನೀವು ಜೀವನ ಮಾಡ್ತೀರಾ. ಆದರೆ ಯಾವಾಗ ಕಷ್ಟ ಬರೋದಕ್ಕೆ ನಮಗೆ ಪ್ರಾರಂಭ ಉಂಟಾಗುತ್ತೆ, ನಮ್ಮೊಳಗಡೆ ದೇವ್ರು ಏನು ಮಾಡ್ತಾರೆ? ಕೆಲವು ಕಷ್ಟಗಳನ್ನ ದೇವರು ಸಂಭವಿಸ್ತಾರಂತೆ ನಮ್ಮ ಜೀವಿತದಲ್ಲಿ. ಕಷ್ಟಗಳು ಬರೋದಕ್ಕೆ ಪ್ರಾರಂಭವಾಗುತ್ತೆ. ಕಷ್ಟಗಳು ಬರುವಾಗ ನಾವೇನು ಮಾಡ್ತೀರಿ? ನಮ್ಮಲ್ಲಿ ಹಣಕಾಸಿನ ಸಮಸ್ಯೆ ಬರ್ಬೋದು, ಹೋರಾಟ ಬರ್ಬೋದು, ಕುಟುಂಬದಲ್ಲಿ ನೆಮ್ಮದಿ ಇಲ್ಲದೆ ಇರ್ಬೋದು, ಸಮಾಧಾನ ಇಲ್ಲ, ಏನೋ ಒಂದು ಸಮಸ್ಯೆ. ದೇವರಿಗೆ ಗೊತ್ತು, ತನ್ನ ಮಗನನ್ನು ತನ್ನ ಕಡೆಗೆ ತಿರುಗಿಸ್ಕೊಳ್ಬೇಕಾದ್ರೆ, ತನ್ನ ಮಗಳನ್ನು ಮನಪೂರ್ವಕವಾಗಿ ದೇವ್ರನ್ನ ಹುಡುಕಬೇಕಾದ್ರೆ, ಪೂರ್ಣ ಹೃದಯದಿಂದ ಆತನ ಹತ್ತಿರ ಬರಬೇಕಾದ್ರೆ ದೇವರೇನು ಮಾಡ್ತಾರೆ? ಅವರಿಗೆ ಸ್ವಲ್ಪ ಕಷ್ಟವನ್ನು ದೇವರು ವಿಧಿಸ್ತಾರಂತೆ. ಆ ಕಷ್ಟ ಸಮಯ ಬರುವಾಗ ನೀವೇನು ಮಾಡ್ತೀರಾ? ದೇವರ ಬಳಿಯಲ್ಲಿ ಓಡಿ ಬರ್ತೀರಾ, ದೇವರ ಸಮ್ಮುಖಕ್ಕೆ ಬರ್ತೀರಾ. ಆ ಸಮಸ್ಯೆದಲ್ಲಿ ಮನುಷ್ಯರ ಬಳಿಯಲ್ಲಿ ಹೋಗ್ತೀರಾ, ಲೋಕದವರ ಬಳಿಯಲ್ಲಿ ಹೋಗ್ತೀರಾ, ಯಾರ ಬಳಿಯಲ್ಲಿ ಹೋದ್ರೂ ಕೂಡ ನಿಮ್ಮ ಕಷ್ಟಕ್ಕೆ ಪರಿಹಾರ ಸಿಗೋದಿಲ್ಲ. ಆಗ ನಿಮಗೆ ಪರಿಹಾರ ಸಿಗೋದು ಯಾರ ಬಳಿಯಲ್ಲಿ? ಯೇಸುನ ಬಳಿಯಲ್ಲಿ ಅಂತ ತಿಳಿದುಕೊಂಡು ನೀವೇನು ಮಾಡ್ತೀರಾ? ದೇವರ ಬಳಿಯಲ್ಲಿ ಓಡಿ ಬರೋದಕ್ಕೆ ಪ್ರಾರಂಭ ಮಾಡ್ತೀರಾ. ಆ ಕಷ್ಟದಲ್ಲಿ ನೀವೇನು ಮಾಡ್ತೀರಾ? ದೇವರನ್ನ ಕಂಡುಕೊಳ್ತೀರಾ. ನಮ್ಮ ಜೀವಿತದಲ್ಲಿ ಹಾಗೆ ದೇವರ ಮಕ್ಕಳೇ, ಏನು ಲಾಸ್ಟ್ ನಾವು ಮದುವೆ ಆಗಿ ಸ್ವಲ್ಪ ದಿವಸ ಎಲ್ಲ ಚೆನ್ನಾಗಿತ್ತು, ನಮ್ಮ ಜೀವಿತದಲ್ಲಿ ಯಾವ ಕೊರತೆ ಇಲ್ಲ. ಸ್ವಲ್ಪ ಟೈಮು ಮಕ್ಕಳಿಲ್ಲದಿರೋ ಸಮಯದಲ್ಲಿ ಕಷ್ಟ ಇತ್ತು, ಹೋರಾಟ ಇತ್ತು, ಡಾಕ್ಟರ್ ಕೊಡೋದಿಲ್ಲ ಅಂತ ಹೇಳಿದ್ರು, ಮತ್ತೆ ಪ್ರಾರ್ಥನೆ ಮಾಡಿದ್ರು, ದೇವ್ರು ನಮಗೆ ಮಗು ಕೊಟ್ಟರು. ಅದಾದ ನಂತರ ಮತ್ತೆ ಎಲ್ಲ ಒಂದು ರೀತಿ ಈಸಿಯಾಗಿ ಚೆನ್ನಾಗಿ
ಹೋಗ್ತಾ ಇತ್ತು. ನಾವು ಯಾವುದೇ ರೀತಿ ದೇವ್ರನ್ನ ಒಂದು ರೀತಿಯಾಗಿ ಎಲ್ಲರೂ ಮಾಡೋ ರೀತಿಯಲ್ಲೇ ನಾವು ಪ್ರಾರ್ಥನೆ ಮಾಡ್ತಾ ಇದ್ರಿ. ಆದರೆ ಸ್ವಲ್ಪ ಕಷ್ಟಗಳು ನಮ್ಮ ಜೀವಿತದಲ್ಲಿ ಫೈನಾನ್ಷಿಯಲಿ ನಮಗೆ ಸ್ವಲ್ಪ ಕಷ್ಟ ಸಂಭವಿಸಿತು. ಆ ಫೈನಾನ್ಷಿಯಲಿ ಕಷ್ಟ ಬಂದಾಗ ನಮಗೆ ಯಾರು ಸಹಾಯ ಇಲ್ಲದೆ ಇರೋ ಸಮಯದಲ್ಲಿ ನಾವು ದೇವ್ರನ್ನ ಹುಡುಕೋದಕ್ಕೆ ಪ್ರಾರಂಭ ಮಾಡಿದ್ರಿ. ಯಾವ ರೀತಿ? ಮನಪೂರ್ವಕವಾಗಿ ಪೂರ್ಣ ಹೃದಯದಿಂದ ದೇವ್ರು ಬಿಟ್ಟರೆ ನಮಗೆ ಬೇರೆ ಗತಿಲ್ಲ ಅಂತೇಳಿ ನಾವು ಹುಡುಕೋದಕ್ಕೆ ಪ್ರಾರಂಭ ಮಾಡಿದಾಗ ನಾವು ದೇವರ ಹತ್ರನೂ ಆದ್ರಿ, ದೇವ್ರನ್ನ ಕಂಡುಕೊಂಡ್ರಿ, ದೇವರ ಪ್ರೀತಿ ಏನಂಬುದು ತಿಳ್ಕೊಂಡ್ರಿ. ಯಾರು ಸಹಾಯ ಮಾಡದೇ ಇರೋ ಸಮಯದಲ್ಲಿ ದೇವರೇ ನಮಗೆ ಸಹಾಯ ಮಾಡಿದ್ರು. ದೇವರು ನಮ್ಮ ಜೊತೆ ಇದ್ದು ನಮ್ಮ ಸಂಗಡ ಇದ್ದು ನಮ್ಮನ್ನು ನಡೆಸಿದ್ರು. ಅದಕ್ಕೆ ದೇವರ ಮಕ್ಕಳೇ, ದೇವರು ಪ್ರತಿಯೊಬ್ಬರಿಗೂ ಸ್ವಲ್ಪ ಕಷ್ಟ ಸಂಭವಿಸುತ್ತೆ. ಆ ಕಷ್ಟ ಬರೋದು ನಮ್ಮ ಜೀವಿತಕ್ಕೆ ಕೆಟ್ಟದಲ್ಲ, ಅಹಿತ ಮಾಡೋದಕ್ಕಲ್ಲ, ಕೆಟ್ಟದ್ದು ಮಾಡೋದಕ್ಕಲ್ಲ, ನಮ್ಮ ಜೀವಿತದಲ್ಲಿ ಒಳ್ಳೇದು ಮಾಡೋದಕ್ಕೆ ದೇವರು ನಮಗೆ ಕಷ್ಟವನ್ನು ಸಂಭವಿಸುತ್ತಾರೆ. ಹಲ್ಲೆಲೂಯಾ. ನೋಡಿ, ಒಂದು ಚಿನ್ನವನ್ನು ಭೂಮಿಯಿಂದ ತೆಗೆದಾಗ ಅದು ಯಾವ ರೀತಿ ಇರುತ್ತೆ? ಅದು ತೆಗೆದು ಚಿನ್ನನ ತಯಾರು ಮಾಡುವನು, ಇಲ್ಲ ಅದಕ್ಕೊಂದು ರೀತಿ ರೂಪ ಕೊಡಬೇಕಾಗಿರೋನು ಏನು ಮಾಡ್ತಾನೆ? ಅದನ್ನು ಕುಲ ಮೇಲೆ ಹಾಕಿ ಕಾಯಿಸಿ ಅದನ್ನು ಜಜ್ಜಿ ತಿದ್ದಿ ಅದನ್ನೊಂದು ಒಂದು ಗೋಲ್ಡ್ ಶೈನ್ ಆಗೋ ಥರ ಅವನು ಹೊರಗಡೆ ತೊಗೊಂಡ್ಬರ್ತಾನೆ. ಅದೇ ಥರನೇ ಒಂದು ವ್ಯಕ್ತಿ ಇಲ್ಲ ಒಬ್ಬ ಮಗನೂ ಹೋಗಲಿ, ದೇವರ ಮಗನು ಮಗಳಾಗಿದ್ದರೆ ದೇವ್ರು ಏನು ಮಾಡ್ತಾರೆ? ದೇವ್ರು ಏನು ಮಾಡ್ತಾರೆ? ಕಾಯಿಸ್ತಾರೆ, ಅವ್ರನ್ನ ಜಜ್ಜುತ್ತಾರೆ, ತಿದ್ದುತ್ತಾರೆ, ಅವ್ರನ್ನ ರೂಪಿಸಿ ಆಮೇಲೆ ದೇವ್ರ ಹೊರಗಡೆ ಶೈನ್ ಆಗೋ ಥರ ದೇವ್ರು ನಮ್ಮನ್ನು ಹೊರಗಡೆ ತೊಗೊಂಡು ಬರ್ತಾರೆ. ಅದಕ್ಕೆ ದೇವರ ಮಕ್ಕಳೇ, ದೇವರು ಯಾರಿಗೆ ತನ್ನ ಕಷ್ಟವನ್ನು ಕೊಡೋದು? ತನ್ನ ಪ್ರೀತಿಸುವಂಥ ತನ್ನ ಮಕ್ಕಳಿಗೆ ಮಾತ್ರನೇ ಕಷ್ಟ ಕೊಡೋದು. ಆ ಕಷ್ಟ ಬರೋದು ಏನಕ್ಕೆ? ನಮಗೆ ಕೇಡು ಸಂಭವಿಸೋದಕ್ಕಲ್ಲ, ನಮ್ಮನ್ನು ನಾಶ ಮಾಡೋದಕ್ಕಲ್ಲ, ನಮ್ಮನ್ನು ಹಾಳು ಮಾಡೋದಕ್ಕಲ್ಲ. ಅಹಿತವನ್ನು ಮಾಡದೆ ಹಿತವನ್ನೇ ಮಾಡುವ ನಮ್ಮ ದೇವರು. ಅಂದರೆ ಕೆಟ್ಟದ್ದು ಮಾಡೋ ದೇವರಲ್ಲ ನಮ್ಮ ದೇವರು, ಒಳ್ಳೆಯದನ್ನೇ ಮಾಡೋರು. ಎಷ್ಟೋ ಜನರು ಇವತ್ತು ಏನು ಮಾಡ್ತಾರೆ? ಕಷ್ಟ ಬಂದರೆ ಸಾಕು, ಹೋರಾಟ ಬಂದರೆ ಸಾಕು, ಪ್ರತಿಕೂಲ ಬಂದರೆ ಸಾಕು, ಹಿಂಸೆ ಬಂದರೆ ಸಾಕು, ಏನೇ ಬಂದ್ರೂ ಏನು ಮಾಡ್ತಾರೆ? ದೇವ್ರನ್ನ ಬಿಟ್ಟು ಓಡಿ ಹೋಗ್ತಾರೆ. ಆದರೆ ದೇವ್ರ ಮಕ್ಕಳೇ, ಏನೇ ಕಷ್ಟ ಬಂದರೂ ಹೋರಾಟ ಬಂದ್ರೂ ನಾವು ದೃಢವಾಗಿ ದೇವ್ರಿಗೋಸ್ಕರ ನಿಲ್ಲುವಾಗ ದೇವ್ರು ಏನು ಮಾಡ್ತಾರೆ? ಆ ಕಷ್ಟದಿಂದ ಬಿಡಿಸಿ ನಮ್ಮನ್ನು ಜಯಮಾಲಿಗಳಾಗಿ ನಮ್ಮನ್ನು ದೇವರು ಅನೇಕರಿಗೆ ಸಾಕ್ಷಿಯಾಗಿ ದೇವರು ನಮ್ಮನ್ನು ನಿಲ್ಲಿಸ್ತಾರೆ. ಅದಕ್ಕೆ ದೇವರು ಕಷ್ಟ ಕೊಡೋದು ನಮಗೆ ಕೆಟ್ಟದ್ದು ಮಾಡೋದಕ್ಕಲ್ಲ, ಆತ ನಮ್ಮನ್ನು ಒಳ್ಳೇದು ಮಾಡೋದಕ್ಕೆ ನಮ್ಮ ಜೀವಿತದಲ್ಲಿ ಕಷ್ಟ ಸಂಭವಿಸೋದು. ಇವತ್ತು ನಮಗೆ ಒಂದು ಸಾಕ್ಷಿ ಹೇಳಬೇಕಾದ್ರೆ, ಇಲ್ಲ ನನ್ನ ಜೀವಿತದಲ್ಲಿ ಒಂದು ಅದ್ಭುತ ಮಾಡಿದಾರಂತ ದೇವರ ಸಾಕ್ಷಿ ಹೇಳಬೇಕಾದ್ರೂ ಕೂಡ ನಮಗೆ ಕೆಲವು ಕಷ್ಟಗಳು ಬರುತ್ತೆ. ಆ ಕಷ್ಟದ ಸಮಯದಲ್ಲೂ ಕೂಡ ದೇವರು ಯಾವತ್ತೂ ನಮ್ಮನ್ನು ಕೈ ಬಿಡೋದಿಲ್ಲ. ದೇವರು ನಮ್ಮನ್ನು ಕೈ ಹಿಡಿದು, ನಾನು ನಿಮ್ಮ ಜೊತೆ ಇದ್ದೀನಿ, ನಾನು ನಿನ್ನ ಸಂಗಡ ಇದ್ದೀನಿ, ನಾನು ನಿನ್ನ ನಡೆಸ್ತೀನಿ ಅಂತೇಳಿ ಒಂದೊಂದು ದಿನ ಕೂಡ ಒಂದೊಂದು ಕ್ಷಣ ದೇವರು ನಮ್ಮನ್ನು ಬಲಪಡಿಸ್ತಾರೆ. ದೇವರ ಮಕ್ಕಳೇ, ನನಗೆ ಕಷ್ಟ ಬರುವಾಗ, ನನಗೆ ಪ್ರತಿಕೂಲ ಬರುವಾಗ, ನನಗೆ ಅನೇಕ ಹಿಂಸೆಗಳು ಬರುವಾಗ, ಭಯಂಕರವಾದ ಒಂದು ಫೈನಾನ್ಷಿಯಲ್ ಸ್ಟ್ರಗಲ್ ಆದು ಹೋಗುವಾಗ, ಎಲ್ಲರೂ ನಮ್ಮನ್ನು ಕೈ ಬಿಡೋ ಸಮಯದಲ್ಲಿ ನಾನು ದೇವರ ಬಳಿಯಲ್ಲಿ ಹೋಗಿ ಕಣ್ಣೀರು ಹಾಕಿದ್ರೆ ಸಾಕು, ದೇವ್ರು ನನ್ನ ಹತ್ರ ಮಾತಾಡ್ತಾರೆ, ನಾನು ನಿನ್ನ ಜೊತೆ ಇದ್ದೀನಿ, ನಾನು ನಿನ್ನ ಸಂಗಡ ಇದ್ದೀನಿ, ಇದಕ್ಕೆ ನೋಡಿ ನೀನು ಭಯಪಡಬೇಡ, ಈ ವಿಷಯಗಳಿಗೆ ಹೋಗಿ ನೀನು ಹೆದರಬೇಡ ಅಂತೇಳಿ ದೇವ್ರು ನನ್ನನ್ನು ಬಲಪಡಿಸಿದ್ದಾರೆ. ದೇವರ ಮಕ್ಕಳೇ, ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ಕಷ್ಟಗಳು ನಿಮಗೆ ಸಂಭವಿಸಿ ನೀವು ಕಷ್ಟದಲ್ಲಿರುವಾಗ ಅಂತ್ಯದಲ್ಲಿ ನೀವು ಆತನ ಕಡೆಗೆ ತಿರುಗಿಕೊಂಡು ಆತನ ಮಾತಿಗೆ ನೀವು ಕಿವಿಗೊಡ್ತೀರಾ. ಹಲ್ಲೆಲೂಯಾ. ಎಲ್ಲ ಚೆನ್ನಾಗಿ ಈಗ ನೋಡಿ, ಹಣ ಇರೋನು, ಆಸ್ತಿ ಇರೋನು, ಅಂತಸ್ತಿರೋನು ಬಳಿಯಲ್ಲಿ ಹೋಗಿ ಯೇಸು ಸ್ವಾಮಿ ಬಗ್ಗೆ ಹೇಳಿದ್ರೆ ಬರ್ತಾರಾ? ಬರೋದಿಲ್ಲ. ಅವ್ರು ಕೇಳೋದೇ ಇಲ್ಲ ಯೇಸು ಸ್ವಾಮಿ ಬಗ್ಗೆ. ಆರೋಗ್ಯ ಚೆನ್ನಾಗಿರೋರು ಕೂಡ ಯೇಸು ಸ್ವಾಮಿ ಬಗ್ಗೆ ಕೇಳಲ್ಲ. ಯಾರು ಯೇಸು ಸ್ವಾಮಿನ ನಂಬಿ ಅಂಗೀಕಾರ ಮಾಡಿರೋ ವ್ಯಕ್ತಿ ಕೂಡ ಅವನಿಗೆಲ್ಲ ಚೆನ್ನಾಗಿದ್ರೆ ಅವನು ಯೇಸುವಿನ ಬಗ್ಗೆ ಕೇಳೋದಿಲ್ಲ, ಸ್ವಾರ್ಥ ಬಗ್ಗೆ ಕೇಳೋದಿಲ್ಲ. ಈ ರೀತಿ ಬದಲಾಗು, ಹೀಗೆ ಚೇಂಜ್ ಆಗು, ಮನ ತಿರುಗು, ಲೋಕನ ಬಿಟ್ಟು ಬಾ ಅಂತ ಹೇಳಿದ್ರು ಕೂಡ ಕೇಳೋದಿಲ್ಲ. ಯಾವಾಗ ಒಂದು ವ್ಯಕ್ತಿಯ ಜೀವಿತದಲ್ಲಿ, ಇಲ್ಲ ಒಬ್ಬ ಯೌವನಸ್ಥನ ಜೀವಿತದಲ್ಲಿ, ಇಲ್ಲ ಒಂದು ಕುಟುಂಬದಲ್ಲಿ ಕಷ್ಟ ಸಂಭವಿಸುತ್ತೋ ಅವಾಗ ಅವ್ರು ಏನು ಮಾಡ್ತಾರೆ? ದೇವರ ಶಬ್ದಕ್ಕೆ ಕಿವಿಗೊಡ್ತಾರೆ. ದೇವರು ಎಲ್ಲಿದ್ದಾರೆ ಅಂತ ಹುಡ್ಕೊಂಡು ಹೋಗ್ತಾರೆ. ದೇವ್ರ ವಾಕ್ಯ ಎಲ್ಲಿ ಸಿಗುತ್ತೆ ಅಂತ ಹುಡ್ಕೊಂಡು ಹೋಗ್ತಾರೆ. ಪ್ರಾರ್ಥನೆ ಎಲ್ಲಿದೆ ಅಂತ ಹೇಳಿ ಹುಡ್ಕೊಂಡು ಹೋಗೋದಕ್ಕೆ ಪ್ರಾರಂಭ ಮಾಡ್ತಾರೆ. ಹಲ್ಲೆಲೂಯಾ. ಅದಕ್ಕೆ ದೇವರ ಮಕ್ಕಳು, ಅದಕ್ಕೆ ದೇವರು ಹೇಳ್ತಾರೆ, ಆತನ ಮಾತಿಗೆ ಕಿವಿಗೊಡ್ತಾರೆ. ಹಲ್ಲೆಲೂಯಾ. ನೀವು ನಿಮ್ಮ ದೇವರಾದ ಯೆಹೋವನು ಕನಿಕರವುಳ್ಳ ದೇವರು. ಹಲ್ಲೆಲೂಯಾ. ಆತ ನಿಮ್ಮನ್ನು ಅಲಕ್ಷ್ಯ ಮಾಡೋದಿಲ್ಲ. ಇವತ್ತು ಕಷ್ಟ ಬಂದಿದೆ, ಹೋರಾಟ ಬಂದಿದೆ, ರೋಗ ಬಂದಿದೆ, ಪ್ರತಿಕೂಲ ಬಂದಿದೆ, ಈ ನನ್ನ ಜೀವಿತದಲ್ಲಿ ಸಮಸ್ಯೆ ಬಿರುಗಾಳಿ ರೀತಿಯಲ್ಲಿ ನನ್ನನ್ನು ಆತುಕೊಂಡಿದೆ ಅಂತೇಳಿ ನನ್ನ ದೇವರು ನಮ್ಮನ್ನು ಯಾವತ್ತೂ ಆಲಕ್ಷ್ಯ ಮಾಡೋ ದೇವರಲ್ಲ. ನನ್ನ ಮಗಳಿಗೆ ಕಷ್ಟ ಬಂದಿದೆ, ನನ್ನ ಮಗನಿಗೆ ಕಷ್ಟ ಬಂದಿದೆ ಅಂತ ನೋಡಿಕೊಂಡು ಕೂಡ ಸುಮ್ಮನೆ ಇರೋ ದೇವರಲ್ಲ. ಈ ಲೋಕದ ನಮ್ಮನ್ನು ನೋಡಿ ಆಲಸ್ಯ ಮಾಡ್ಬೋದು, ಈ ಲೋಕದ ನಮ್ಮನ್ನು ತೊರಿಬೋದು, ಆದರೆ ನಮ್ಮ ದೇವರು ನಮ್ಮನ್ನು ಆಲಕ್ಷ್ಯ ಮಾಡೋದಿಲ್ಲ. ಮತ್ತೆ ನಮ್ಮನ್ನು ನಾಶ ಆಗೋದಕ್ಕೆ ಯಾವತ್ತು ದೇವರು ನಮ್ಮನ್ನು ಬಿಟ್ಟು ಕೊಡೋದಿಲ್ಲ. ಹಲ್ಲೆಲೂಯಾ. ಇವತ್ತು ಅನೇಕ ಹೋರಾಟ ಇದೆ, ಪ್ರತಿಕೂಲ ಇದೆ, ಅಯ್ಯೋ ನನ್ನ ಜೀವನದಲ್ಲಿ ಏನಾಗ್ಬಿಡುತ್ತೋ, ಏನು ನಡೆಯುತ್ತೋ ಅಂತೇಳಿ ನೀವು
ಭಯ ಪಡ್ತಾ ಇರ್ಬೋದು, ಆದರೆ ನನ್ನ ದೇವರು ಹೇಳ್ತಾ ಇದ್ದಾರೆ, ಇವತ್ತು ಕಷ್ಟ ಇದೆಯಾ ಮಗನೇ, ಆದರೆ ನಿನ್ನನ್ನು ನಾನು ನಾಶ ಆಗೋದಕ್ಕೆ ಬಿಡೋದಿಲ್ಲ. ನಾನು ನಿಮ್ಮ ಪಿತೃಗಳ ಸಂಗಡ ಒಡಂಬಡಿಕೆ ಮಾಡಿಕೊಂಡ ರೀತಿಯಲ್ಲಿ ನಾನು ನಿಮ್ಮ ಸಂಗಡ ಒಡಂಬಡಿಕೆ ಮಾಡ್ಕೊಂಡಿದ್ದೀನಿ ಅಂತ ದೇವರು ಹೇಳ್ತಾ ಇದ್ದಾರೆ. ದೇವರು ಇವತ್ತು ನಾನು ನಿಮ್ಮನ್ನು ಆಶೀರ್ವಾದ ಮಾಡ್ತೀನಿ, ನಾನು ನಿನ್ನ ಅಭಿವೃದ್ಧಿ ಮಾಡ್ತೀನಿ, ಉನ್ನತ ಸ್ಥಾನಕ್ಕೆ ನಿಮ್ಮನ್ನು ತೆಗೆದುಕೊಂಡು ಹೋಗ್ತೀನಿ ಅಂತೇಳಿ ದೇವರು ಅನೇಕ ವಾಗ್ದಾನ ಮಾಡಿದ್ದಾರೆ. ಸಭೆ ವಿಷಯದಲ್ಲಾಗಿರ್ಬೋದು, ಕುಟುಂಬ ವಿಷಯದಲ್ಲಾಗಿರ್ಬೋದು, ಮಕ್ಕಳ ವಿಷಯದಲ್ಲಾಗಿರ್ಬೋದು, ಸೇವೆ ವಿಷಯದಲ್ಲಿ ಮಾಡಿರೋ ವಾಗ್ದಾನಗಳನ್ನ ದೇವರು ಏನು ಮಾಡಿದ್ದಾರೆ, ದೇವರು ಏನು ಹೇಳ್ತಾ ಇದ್ದಾರೆ, ಈ ವಾಗ್ದಾನಗಳಿಗೆ ನಾನು ಪ್ರಮಾಣ ಪೂರ್ವಕವಾಗಿ ಮಾಡಿಕೊಂಡ ಒಡಂಬಡಿಕೆಯನ್ನು ಮರೆಯೋದಿಲ್ಲ. ಹಲ್ಲೆಲೂಯಾ. ಇವತ್ತು ದೇವರು ನಿಮ್ಮನ್ನು ಮರೆಯೋ ದೇವರಲ್ಲ. ದೇವರು ಏನು ಮಾಡಿದ್ದಾರೆ, ಒಡಂಬಡಿಕೆ ಮಾಡ್ಕೊಂಡಿದ್ದಾರೆ. ನೋಡಿ, ನೋಹನಿಗೆ ಜೀವಿತದಲ್ಲಿ ಪ್ರಳಯ ಬಂದು ಮುಗಿದು ಅದಾದ ನಂತರ ಮತ್ತೆ ದೇವರು ಏನು ಮಾಡಿದ್ರು, ಮತ್ತೆ ನಾನು ಈ ಜಲ ಪ್ರಳಯ ಆಗೋದಿಲ್ಲ ಅಂತೇಳಿ ದೇವರು ಒಡಂಬಡಿಕೆ ಮಾಡಿಕೊಂಡ್ರು. ಅಬ್ರಾಮನ ಸಂಗಡ ಒಡಂಬಡಿಕೆ ಮಾಡಿಕೊಂಡ್ರು, ನೋಹನ ಸಂಗಡ ಒಡಂಬಡಿಕೆ ಮಾಡಿಕೊಂಡ್ರು ದೇವರು. ದಾವಿದನ ಸಂಗಡ ದೇವರು ಒಡಂಬಡಿಕೆ ಮಾಡಿಕೊಂಡ್ರು, ಯೋಸೆಫನ ಸಂಗಡ ದೇವರು ಒಡಂಬಡಿಕೆ ಮಾಡಿಕೊಂಡ್ರು. ಅಬ್ರಾಮನಿಗೆ ಮಾಡಿದ ಒಡಂಬಡಿಕೆ, ದಾವಿದನಿಗೆ ಮಾಡಿದ ಒಡಂಬಡಿಕೆ, ಮೋಶೆ ಸಂಗಡ ಮಾಡಿಕೊಂಡಂಥ ಒಡಂಬಡಿಕೆ, ಯೌಷನ ಸಂಗಡ, ಪೌಲನ ಸಂಗಡ ಮಾಡಿಕೊಂಡಿದ್ದ ಒಡಂಬಡಿಕೆ ದೇವರು ಮರೆಯಲಿಲ್ಲ. ಅವರೊಟ್ಟಿಗೆ ಮಾಡಿಕೊಂಡ ಒಡಂಬಡಿಕೆಯನ್ನು ದೇವರು ಏನು ಮಾಡಿದ್ರು, ಅದನ್ನು ತಕ್ಕ ಕಾಲದಲ್ಲಿ ದೇವರು ಅದನ್ನು ನೆರವೇರಿಸಿದ್ರು. ಇವತ್ತು ನಿಮ್ಮ ಜೀವಿತದಲ್ಲಿ ದೇವರು ಒಡಂಬಡಿಕೆ ಮಾಡ್ಕೊಂಡಿದ್ದಾರೆ. ನಿನ್ನ ಕುಟುಂಬ ನಾನು ಆಶೀರ್ವಾದ ಮಾಡ್ತೀನಿ, ನಿನ್ನ ಮಗಳ ಜೀವಿತ ನಾನು ಸರಿ ಮಾಡ್ತೀನಿ, ನಿನ್ನ ಗಂಡನ ಆರೋಗ್ಯನ ಸರಿ ಮಾಡ್ತೀನಿ, ನಿನ್ನ ದಾಂಪತ್ಯ ಜೀವಿತನ ಸರಿ ಮಾಡ್ತೀನಿ. ಯೌವನಸ್ಥನಾಗಿರೋನು ಲೋಕದಲ್ಲಿ ಬಿದ್ದು ಪಾಪದಲ್ಲಿ ಜೀವಿಸಿ ಅದರಿಂದ ಹೊರಗಡೆ ಬರೋಕ್ಕಾಗದೆ ಭಾರ ಪಡ್ತಿರೋಂತ ನಾನು ನಿನ್ನನ್ನು ಹೊರಗಡೆ ತರ್ತೀನಿ ಅಂತ ಹೇಳಿ ದೇವರು ಒಡಂಬಡಿಕೆ ಮಾಡ್ಕೊಂಡಿದ್ದಾರ. ನಿನ್ನ ಮಕ್ಕಳಿಗೆ ದೇವರು ಒಡಂಬಡಿಕೆ ಮಾಡ್ಕೊಂಡಿದ್ದಾರ. ಆ ಒಡಂಬಡಿಕೆನ ದೇವರು ಎಂದಿಗೂ ಮರೆಯುವುದಿಲ್ಲ. ಈ ಲೋಕದಲ್ಲಿ ಅನೇಕರು ಮಾಡಿಕೊಂಡಿರೋಂಥ ಒಡಂಬಡಿಕೆಯನ್ನು ಮರೆತು ಹೋಗ್ಬೋದು, ನೆರವೇರಿಸ್ತಾ ಇರ್ಬೋದು, ಆದರೆ ನನ್ನ ದೇವರು, ಸರ್ವಶಕ್ತನಾದ ದೇವರು ಮಾಡಿಕೊಂಡಿರೋ ಒಡಂಬಡಿಕೆಯನ್ನು ಮರೆಯದೆ ಅದನ್ನು ತಕ್ಕ ಸಮಯದಲ್ಲಿ ಆತನು ನೆರವೇರಿಸುವನಾಗಿದ್ದಾನೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ದೇವರ ಮಕ್ಕಳೇ, ದೇವರು ನಮ್ಮನ್ನು ಸಂಪೂರ್ಣ ಹೃದಯದಿಂದಲೂ ಮನಸ್ಸಿಂದಲೂ ನಿಮ್ಮ ದೇವರಾದ ಕರ್ತನನ್ನು ಹುಡುಕಿದ್ರೆ ಆತ ನಿಮಗೆ ಸಿಗ್ತಾನೆ. ಎಲ್ಲ ಕಷ್ಟಗಳು ಸಂಭವಿಸುವಾಗ, ನೀವು ಕಷ್ಟದಲ್ಲಿರುವಾಗ ಅಂತ್ಯದಲ್ಲಿ ಆತನ ಕಡೆಗೆ ನೀವು ತಿರುಗಿಕೊಳ್ತೀರಾ. ಕಷ್ಟ ಯಾವಾಗ ಬರುತ್ತೋ ದೇವರ ಶಬ್ದಕ್ಕೆ ನಾವು ಕಿವಿ ಕೊಡ್ತೀರಿ. ನಿಮ್ಮ ದೇವರಾದ ಕರ್ತನು ಯಾವತ್ತೂ ನಮ್ಮನ್ನು ಕೈ ಬಿಡೋ ದೇವರಲ್ಲ, ಕನಿಕರವುಳ್ಳ ದೇವರು. ನಮ್ಮ ದೇವರು ಏನಾಗಿದ್ದಾನೆ, ಕನಿಕರವುಳ್ಳ ದೇವರು. ನಮ್ಮ ದೇವರು ಯಾರಾಗಿದ್ದಾರೆ, ಕನಿಕರವುಳ್ಳ ದೇವರು. ನಮ್ಮ ದೇವರು ಬಂದ್ಬಿಟ್ಟು ಲೋಕದ ಅವ್ರ ಇರ್ತಾರೆ ಇವ್ರ ರೀತಿ ಶಿಕ್ಷಿಸೋ ದೇವರಲ್ಲ, ಕನಿಕರವುಳ್ಳ ದೇವರು. ಆತ ನಮ್ಮನ್ನು ಆಲಕ್ಷ್ಯ ಮಾಡೋ ದೇವರಲ್ಲ, ನಮ್ಮನ್ನು ನಾಶಕ್ಕೆ. ನೋಡು, 3 ಪಾಯಿಂಟ್ ದೇವರು ಹೇಳ್ತಾ ಇದ್ದಾರೆ. ನಾನು ನಿಮ್ಮನ್ನು ಒಡಂಬಡಿಕೆ ಮಾಡೋದು ಮಾತ್ರ ಅಲ್ಲ, ನಿನಗೆ ಕಷ್ಟ ಬಂದಾಗ ನನ್ನ ಸನ್ನಿಧಾನದಲ್ಲಿ ನೀನು ಹುಡುಕುವಾಗ ನಾನು ಸಿಕ್ಕೋದು ಮಾತ್ರ ಅಲ್ಲ, ನಾನು ನಿನ್ನನ್ನು ಕನಿಕರಿಸೋ ದೇವರು. ನೀನು ಯಾವ ಇಕ್ಕಟ್ಟಿನಲ್ಲಿ ನೀನು ಪಾಪ ಮಾಡಿ ದ್ರೋಹ ಮಾಡಿ ದೇವ್ರನ್ನ ಬಿಟ್ಟು ದೂರ ಹೋದ್ರೂ ದೇವರ ಸನ್ನಿಧಾನಕ್ಕೆ ಬಂದಾಗ ದೇವರು ನಮ್ಮನ್ನು ಏನು ಮಾಡ್ತಾರೆ, ಆತನ ಕನಿಕರಿಸೋ ದೇವರಾಗಿದ್ದಾನೆ. ಆತ ನಮ್ಮನ್ನು ಆಲಸ್ಯ ಮಾಡೋ ದೇವರಲ್ಲ, ನಮ್ಮನ್ನು ನಾಶಕ್ಕೆ ಬಿಡೋ ದೇವರಲ್ಲ, ನಮ್ಮನ್ನು ಕೈ ಬಿಡೋದಿಲ್ಲ, ಆತ ನಮ್ಮನ್ನು ತೊರೆಯೋದಿಲ್ಲ. ಆತ ನಮ್ಮನ್ನು ಈ ರೀತಿಯಾಗಿ ದೇವರು ಏನು ಮಾಡಿದ್ದಾರೆ, ಒಡಂಬಡಿಕೆ ಮಾಡ್ಕೊಂಡಿದ್ದಾರೆ. ನಾನು ನಿಮ್ಮನ್ನು ಕನಿಕರಿಸ್ತೀನಿ, ನಾನು ನಿಮ್ಮನ್ನು ಆಲಸ್ಯ ಮಾಡೋದಿಲ್ಲ, ನಿಮ್ಮನ್ನು ನಾಶಕ್ಕೆ ಬಿಡೋದಿಲ್ಲ, ನಿಮ್ಮನ್ನು ಕೈ ಬಿಡೋದಿಲ್ಲ, ತೊರೆಯೋದಿಲ್ಲ ಅಂತೇಳಿ ದೇವರು ಏನು ಮಾಡ್ಕೊಂಡಿದ್ದಾರೆ, ಒಡಂಬಡಿಕೆ ಮಾಡ್ಕೊಂಡಿದ್ದಾರೆ. ಇವತ್ತು ನಮಗೂ ನಿಮಗೂ ಖಂಡಿತ ದೇವರ ಮಕ್ಕಳೇ, ಇರುವಂಥ ಪ್ರತಿಕೂಲ ನೋಡಿ ನೀವು ಭಯ ಪಡಬೇಡ್ರಿ. ದೇವ್ರನ್ನ ಹುಡುಕ್ರಿ. ಯಾವ ರೀತಿ? ಮನಪೂರ್ವಕವಾಗಿ ದೇವ್ರನ್ನ ಹುಡುಕ್ರಿ, ಪೂರ್ಣ ಮನಸ್ಸಿಂದ ಪೂರ್ಣ ಬಲದಿಂದ ದೇವರನ್ನ ಹುಡುಕ್ರಿ. ಇವತ್ತು ದೇವರು ನಿಮ್ಮ ಮೇಲೆ ಕರೆ ಇದ್ದಾಗ, ಸೇವೆ ಕರೆ ಇದ್ದಾಗ, ಇಲ್ಲ ನಿಮ್ಮನ್ನ ಒಂದು ದೇವರ ಚಿತ್ತ ನೆರವೇರಿಸುವಂಥ ಸಮಯ ಬಂದಾಗ, ದೇವರ ವಾಗ್ದಾನಗಳು ನೆರವೇರೋ ಸಮಯ ಬಂದಾಗ, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವಾಗ ಅನೇಕ ಹೋರಾಟಗಳು ಬರುತ್ತೆ, ಪ್ರತಿಕೂಲಗಳು ಬರುತ್ತೆ, ಕಷ್ಟಗಳು ಬರುತ್ತೆ. ಆದರೆ ದೇವರು ಅಂಥ ಸಮಯದಲ್ಲಿ ನಮ್ಮನ್ನು ದೇವರು ಕೈ ಬಿಡೋ ದೇವರಲ್ಲ, ನಮ್ಮನ್ನು ತೊರೆಯೋ ದೇವರಲ್ಲ, ನಮ್ಮನ್ನು ಆಲಸ್ಯ ಮಾಡೋ ದೇವರಲ್ಲ. ಬರುವ ಕಷ್ಟಗಳು ಏನೇ ಬಂದರೂ ದೇವರಿಗೋಸ್ಕರ ದೃಢವಾಗಿ ನಿಂತ್ಕೊಂಡು ನಾವೇನು ಮಾಡಬೇಕು, ಆತನನ್ನು ಮನಪೂರ್ವಕವಾಗಿ ಹುಡುಕೋಣ. ಮನಪೂರ್ವಕವಾಗಿ ಹುಡುಕುವಾಗ ಈ ಲೋಕದಲ್ಲಿ ಸ್ನೇಹಿತನ ರೀತಿಯಲ್ಲಿ, ತಂದೆ ತಾಯಿ ರೀತಿಯಲ್ಲಿ, ಸಂಬಂಧಿಕರ ರೀತಿಯಲ್ಲಿ ದೇವರು ನಮ್ಮೊಟ್ಟಿಗೆ ಬಂದು ನಮ್ಮ ಹತ್ರ ಮಾತಾಡಿ ನಮ್ಮನ್ನು ಬಲಪಡಿಸೋದಕ್ಕೆ ನಮ್ಮ ದೇವರು ಶಕ್ತನಾಗಿದ್ದಾನೆ. ದೇವರು ಬಲಪಡಿಸುವಾಗ ನಮ್ಮೊಳಗಡೆ ಒಂದು ಧೈರ್ಯ ಉಂಟಾಗುತ್ತೆ. ನನ್ನ ಜೀವಿತದಲ್ಲಿ ದೇವರು ಮಾಡೇ ಮಾಡ್ತಾರೆ, ಇದೇ ಅಲ್ಲ ನನ್ನ ಜೀವನ, ಈ ರೀತಿ ಎಲ್ಲ ನಾನು ಇರೋದು, ದೇವರು ನನ್ನ ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತಾರೆ, ಉನ್ನತ ಪದವಿಗೆ ದೇವರು ತೆಗೆದುಕೊಂಡು ಹೋಗ್ತಾರೆ ಅಂತೇಳಿ ದೇವರು ನಮ್ಮ ಒಳಗಡೆ ಏನು ಉಂಟಾಗುತ್ತೆ, ಧೈರ್ಯ ಉಂಟಾಗುತ್ತೆ. ನನ್ನ ಕುಟುಂಬನ ದೇವರು ನಾಶ ಆಗೋದಕ್ಕೆ ಬಿಡೋದಿಲ್ಲ, ನನ್ನ ಜೀವಿತನ ದೇವರು ನಾಶ ಆಗೋದಕ್ಕೆ ಬಿಡೋದಿಲ್ಲ ಅಂತೇಳಿ ನಮ್ಮೊಳಗಡೆ ಧೈರ್ಯ ಉಂಟಾಗುತ್ತೆ. ದೇವರ ಮಕ್ಕಳೇ, ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ದೇವರನ್ನ ಮನಪೂರ್ವಕವಾಗಿ ಹುಡುಕೋದಕ್ಕೆ ನಮ್ಮನ್ನೇ ನಾವು ಸಮರ್ಪಿಸೋಣ. ಆತನ ಹಸ್ತದಲ್ಲಿ ನಮ್ಮನ್ನು ಪೂರ್ಣ ಮನಸ್ಸಿಂದ, ಪೂರ್ಣ ಬಲದಿಂದ, ಪೂರ್ಣ ಶಕ್ತಿಯಿಂದ ನಾವು ದೇವರನ್ನ ಆರಾಧಿಸೋದಕ್ಕೆ ದೇವರ ಹಸ್ತದಲ್ಲಿ ನಮ್ಮನ್ನೇ ನಾವು ಸಮರ್ಪಿಸೋಣ. ದೇವರ ಮಕ್ಕಳೇ, ಆಲಸ್ಯವಾಗಿ ಕುತ್ಕೋಬೇಡ್ರಿ, ಎಲ್ಲರೂ ಪ್ರಾರ್ಥನೆ ಮಾಡ್ರಿ. ದೇವರೇ, ನಿನ್ನ ಸುಮ್ಮನೆ ಏನೋ ಬಂದು ಆರಾಧನೆ ಮಾಡಿದೆ, ಏನೋ ಪ್ರಾರ್ಥನೆ ಮಾಡಿದೆ, ವಾಕ್ಯ ಕೇಳಿದೆ ಅಲ್ಲ. ನಾನು ದೇವರ ಸನ್ನಿಧಾನದಲ್ಲಿ ದೇವರ ಸಮ್ಮುಖನ ನೋಡಬೇಕು, ಆ ದೇವ ಪ್ರಸನ್ನತೆಯನ್ನು ನೋಡಬೇಕು. ಆ ಮೋಶೆ ಕಂಡ ಸಮ್ಮುಖದಲ್ಲಿ ಆ ಯೌಷ ಯಾವ ರೀತಿ ಆ ಪ್ರಸನ್ನತೆಯನ್ನು ಬಿಡದ ಅದೇ ಸ್ಥಳದಲ್ಲಿ ಕಾದುಕೊಂಡಿರೋ ರೀತಿಯಲ್ಲಿ ನಾವು ಪರಿಶುದ್ಧಾತ್ಮನ ಸನ್ನಿಧಾನದಲ್ಲಿ ಕುಳಿತುಕೊಳ್ಳುವಾಗ, ದೇವರ ಸನ್ನಿಧಾನದಲ್ಲಿ ಕುಳಿತುಕೊಳ್ಳುವಾಗ, ದೇವರ ಮಕ್ಕಳೇ,
ದೇವರ ಸನ್ನಿಧಾನದಲ್ಲಿ ಕುಳಿತುಕೊಳ್ಳುವಾಗ ಆತನ ಪ್ರಸನ್ನತೆಯನ್ನು, ಆತನ ಸಾನ್ನಿಧ್ಯ ನಾವು ಎದುರು ನೋಡುವಾಗ ದೇವರ ಮಕ್ಕಳ ನಮ್ಮೊಳಗಡೆ ಧೈರ್ಯ ಉಂಟಾಗುತ್ತೆ. ಇವತ್ತು ಕಷ್ಟ ನೋಡಿ ಭಯ ಪಡ್ತಾ ಇದೆಯಾ, ಹೋರಾಟ ನೋಡಿ ಭಯ ಪಡ್ತಾ ಇದೆಯಾ, ಅಯ್ಯೋ ನನ್ನ ಜೀವಿತದಲ್ಲಿ ಯಾರಿದ್ದಾರೆ ಅಂತೇಳಿ ನೀವು ಆತಂಕಕ್ಕೊಳಗಾಗಿದ್ದೀರಾ, ದೇವರನ್ನ ಮನಪೂರ್ವಕವಾಗಿ ಹುಡುಕು. ಇವತ್ತು ಸೇವೆಗಾಗಿ ದೇವರು ನಿಮ್ಮನ್ನು ಕರೆದಿದ್ದಾರಾ, ಸಭೆ ಸ್ಥಾಪಿಸೋದಕ್ಕೆ ದೇವರು ನಿಮ್ಮನ್ನು ಕರೆದಿದ್ದಾರಾ, ಅನೇಕರಿಗೆ ಬೆಳಕಾಗಿರೋದಕ್ಕೆ ದೇವರು ನಿಮ್ಮನ್ನು ಕರೆದಿದ್ದಾರಾ. ಅಯ್ಯೋ ನನ್ನ ಕೈಯಲ್ಲಿ ಆಗೋದಿಲ್ಲ ಅಂತೇಳಿ ನೀವು ಹಿಂದೆ ತಿರುಗಿ ನೋಡ್ತಾ ಇದ್ದೀರಾ, ಕಷ್ಟ ಇದೆಯಾ, ಹಣಕಾಸಿನ ವಿಷಯದಲ್ಲಿ ಸಮಸ್ಯೆ ಇದೆಯಾ, ಸೋಲಿದೆಯಾ, ಏನು ನಡೀತಾ ಇಲ್ವಾ ನಿಮ್ಮ ಜೀವಿತದಲ್ಲಿ, ಇವತ್ತು ದೇವರ ಮಕ್ಕಳೇ ದೇವ್ರನ್ನ ಮನಪೂರ್ವಕವಾಗಿ ಹುಡ್ಕೋಣ. ದೇವ್ರನ್ನ ಮನಪೂರ್ವಕವಾಗಿ, ದೇವರೇ ನಾನು ನಿನ್ನನ್ನೇ ನೋಡ್ಬೇಕಪ್ಪ, ನಿನ್ನ ಸ್ಪರ್ಶ ನನಗೆ ಬೇಕು, ನಿನ್ನ ಸಾನ್ನಿಧ್ಯ ನನಗೆ ಬೇಕು, ನಿನ್ನ ಪ್ರಸನ್ನತೆ ಬೇಕಂತ ನಾವು ಪ್ರಾರ್ಥಿಸುವಾಗ ಖಂಡಿತ ನಮ್ಮ ಮಧ್ಯದಲ್ಲಿ ಆತನು ವಾಸ ಮಾಡೋ ದೇವರು, ನಮ್ಮ ಜೊತೆ ಇದೆ, ನಮ್ಮ ಸಂಗಡ ಇದೆ, ನಮ್ಮನ್ನು ಬಲಪಡಿಸೋ ನಮ್ಮ ದೇವರು. ಆತನು ಎಷ್ಟೋ ಒಳ್ಳೆಯವನಾಗಿದ್ದಾನೆ, ಆತನು ಒಳ್ಳೆಯವನು. ಆತನೆಲ್ಲ ದೇವರು ನಮ್ಮನ್ನು ಯಾವತ್ತೂ ಕೈ ಬಿಡೋ ದೇವರಲ್ಲ, ನಮ್ಮನ್ನು ತೊರೆಯೋ ದೇವರಲ್ಲ, ನಮ್ಮನ್ನು ಅಲಕ್ಷ್ಯ ಮಾಡೋ ದೇವರಲ್ಲ. ಆತನು ಒಳ್ಳೆಯವನಾಗಿದ್ದಾನೆ. ಆತನ ದೇವರು ನಮಗೆ ಎಷ್ಟು ಒಳ್ಳೆಯವರು, ದೇವರು ನಮಗೆ ಎಷ್ಟೋ ಒಳ್ಳೆಯವರಾಗಿದ್ದಾರೆ. ದೇವರ ಮಕ್ಕಳ ನೋಡಿ ಒಂದು ಕಾಲ ನೆನೆಸ್ಕೊಳ್ರಿ, ಇವತ್ತು ನಶಿಸಿ ಹೋಗ್ಬೇಕಾದ ನಮ್ಮ ಜೀವಿತ, ನಾಶವಾಗಬೇಕಾದ ನಮ್ಮ ಜೀವಿತ, ನಷ್ಟವಾಗಬೇಕಾದ ನಮ್ಮ ಜೀವಿತ, ಇವತ್ತು ದೇವರಿಗಾಗಿ ನಮ್ಮನ್ನೇ ನಾವು ಸಮರ್ಪಿಸೋಣ. ಏನೇ ಬಂದರೂ ದೇವರೇ ನಾನು ನಿನಗೋಸ್ಕರ ನಿಲ್ಲುತ್ತೇನೆ, ನಿನಗೋಸ್ಕರ ನಾನು ಜೀವಿಸುತ್ತೇನೆ ಅಂತೇಳಿ ನಾವು ಪ್ರಾರ್ಥಿಸೋಣ. ಯೇಸುವೇ ಹಲ್ಲೆಲೂಯಾ, ಸ್ತೋತ್ರಪ್ಪ. ಈ ಜೀವ ನಿನಗಾಗಿ, ಈ ಪ್ರಾಣ ನಿನಗಾಗಿ, ಉಸಿರು ನಿನಗಾಗಿ ಅಂತೇಳಿ ನಮ್ಮನ್ನೇ ನಾವು ದೇವರ ಹಸ್ತದಲ್ಲಿ ಸಮರ್ಪಿಸೋಣ. ದೇವರ ಮಕ್ಕಳೇ, ಎಲ್ಲೋ ಸೈತಾನ ನಿಮ್ಮನ್ನ ಸೇವೆ ಮಾಡದಂತೆ, ಪ್ರಾರ್ಥನೆ ಮಾಡದಂತೆ, ಆರಾಧನೆ ಮಾಡದಂತೆ, ಕೆಲವು ಡಿಸ್ಟ್ರಾಕ್ಷನ್ಗಳು, ಕೆಲವು ದೇವರ ಸನ್ನಿಧಾನದಲ್ಲಿ ಕುಳಿತುಕೊಂಡು ವರಗಳು ಹೊಂದಿಕೊಳ್ಳದಂತೆ, ಫಲಗಳು ಹೊಂದಿಕೊಳ್ಳದಂತೆ ತಡೆಯಾಗಿರುವಂಥ ಕೆಲವು ತಡೆಗಳು ಯೇಸುವಿನ ನಾಮದಲ್ಲಿ ಇವತ್ತು ಮುರಿಯೋದಕ್ಕಾಗಿ ನಾವು ಪ್ರಾರ್ಥಿಸೋಣ. ಯೇಸುವೇ ಹಲ್ಲೆಲೂಯಾ, ಸ್ತೋತ್ರಪ್ಪ. ಆಲಸ್ಯತನ, ಸೋಂಬೇರಿತನ, ಬೇಡದೇ ಇರುವಂಥ ಕರ್ತನೆ ಅಪ್ಪ, ದೇವರ ಸನ್ನಿಧಾನದಲ್ಲಿ ಕುಳಿತುಕೊಂಡು ಪ್ರಾರ್ಥನೆ ಮಾಡದಿರುವಂಥ ಕೆಲವು ಅಡೆತಡೆಗಳು, ಸೇವೆ ಮಾಡೋದಕ್ಕೆ ಸ್ವತಂತ್ರ ಇಲ್ಲದೆ ಇರುವಂಥ ಕೆಲವು ಬೌಂಡ್ರಿಗಳು ಅಪ್ಪ, ಹೊರಗಡೆ ಬರೋಕ್ಕಾಗದಂತೆ ಸ್ವಾತಂತ್ರ್ಯ ಇಲ್ಲದಂತೆ ತಡೆ ಇರುವಂಥ ಕೆಲವು ತಡೆಗಳು ಕರ್ತನೆ ಯೇಸುವಿನ ನಾಮದಲ್ಲಿ ಮುರಿತಾ ಇದ್ದೀನಪ್ಪ. ಉಡಬಲ ಶಾಂದಲ ಬಲ ರಾಬ ಶಾದಲ ಬಲಪ್ಪ. ನೀವು ಒಳ್ಳೆಯವರಪ್ಪ, ಒಳ್ಳೆಯವರಪ್ಪ, ಒಳ್ಳೆದನ್ನೇ ಮಾಡೋ ದೇವರಪ್ಪ, ನೀವು ಒಳ್ಳೆದನ್ನೇ ಮಾಡೋ ದೇವರಪ್ಪ. ನೀವೆಷ್ಟು ಒಳ್ಳೆಯವರಪ್ಪ. ಈ ಜೀವ ನಿನಗಾಗಿ ಅಪ್ಪ, ಈ ಪ್ರಾಣ ನಿನಗಾಗಿ, ಈ ಹಾಡು ನಿನಗಾಗಿ ಸ್ವಾಮಿ ಕರ್ತನೆ. ಹಲ್ಲೆಲೂಯಾ, ಸ್ತೋತ್ರ ಯೇಸುವೇ. ಪರಲೋಕ ನಮಗಾಗಿ ತೆರೆದಿರುವಾಗ ಪರಲೋಕದಿಂದ ಕರ್ತನೆ ಅನೇಕ ಮನ್ನವನ್ನು, ಅನೇಕ ದರ್ಶನಗಳು, ಪ್ರಕಟಣೆಗಳು ಎಲ್ಲರ ಮೇಲೆ ಸುರಿಸುವಂತನಾಗ ರಾಜ. ಇಲ್ಲಿ ಕೂಡಿ ಬಂದಿರುವಂತ ಪ್ರತಿಯೊಬ್ಬರ ಮೇಲೆ, ಯೌವನಸ್ಥರ ಮೇಲೆ, ಇದರಲ್ಲಿ ವೀಕ್ಷಿಸುವಂತ ಪ್ರತಿಯೊಂದು ಕುಟುಂಬಗಳ ಮೇಲೆ ಅಪ್ಪ, ಬಲವಾದ ನಿನ್ನ ಅಭಿಷೇಕ, ದೇವರ ಸಾನ್ನಿಧ್ಯನ, ದೇವರ ಪ್ರಸನ್ನತೆ ಒಬ್ಬೊಬ್ಬರ ಮೇಲೆ ಇಳಿಯಲೇ ಯೇಸುವಿನ ನಾಮದಲ್ಲಿ. ಕೃಪಾ ವರಗಳಿಂದ ತುಂಬಿಸು, ಆತ್ಮನ ಫಲಗಳಿಂದ ತುಂಬಿಸು, ದರ್ಶನಗಳಿಂದ ತುಂಬಿಸು, ಪ್ರಕಟಣೆಗಳಿಂದ ತುಂಬಿಸು, ಆತ್ಮಿಕ ಕಣ್ಣುಗಳ ತೆರೆಯಲೇ ಯೇಸುವಿನಲ್ಲಿ ನಿನ್ನನ್ನೇ ನೋಡತಕ್ಕಂತೆ, ಆ ಪರಲೋಕದ ದರ್ಶನಗಳು ಕಾಣತಕ್ಕಂತೆ, ಆ ನಿನ್ನ ಒಂದು ಸ್ಪರ್ಶವನ್ನು ಅನುಭವಿಸತಕ್ಕಂತೆ, ಸುಗಂಧ ವಾಸನೆ ಪರಿಮಳ ಇಲ್ಲಿಂದ ಹೊರಡುವುದಕ್ಕೆ ಅಪ್ಪಾಜಿ ಯೇಸುವೇ, ಆ ನಿನ್ನ ಪ್ರಸನ್ನತೆಯನ್ನು ಅನುಭವಿಸೋದಕ್ಕೆ, ಆ ನಿನ್ನ ಸಾನ್ನಿಧ್ಯನ ಅನುಭವಿಸೋದಕ್ಕೆ ಅಪ್ಪ, ಇಲ್ಲಿ ಒಬ್ಬೊಬ್ಬರ ಮೇಲೆ ಬಲವಾದ ಅಭಿಷೇಕವನ್ನು ಸುರಿಸಿರಿ. ಅನ್ಯ ಭಾಷೆಗಳಲ್ಲಿ ಮಾತಾಡ್ರಿ, ಯಾರು ಸುಮ್ಮನೆ ಕುತ್ಕೊಳ್ಬೇಡ್ರಿ. ದೇವರು ನಮ್ಮ ಮಧ್ಯದಲ್ಲಿ ಇದ್ದು ಯಾರಿಗೆ ಆಸಕ್ತಿ ಇದೆ, ಯಾರಿಗೆ ದಾಹ ಇದೆ, ಅವರ ಮೇಲೆ ನನ್ನ ಆತ್ಮನನ್ನು ಸುರಿಸುತ್ತೇನೆ ಅಂತ ದೇವರು ಹೇಳ್ತಾ ಇದ್ದಾರೆ. ಉಡಬಲ ಶಾಂದರ ಬಲ ರಬ ಶಾದರ ಬಲ, ಉಡಬಲ ಶಾದರ ಬಲ. ಯಾರು ಪ್ರಾರ್ಥನೆ ಮಾಡದೆ ಸುಮ್ಮನೆ ಇರುವಾಗ, ದೇವರ ಆಲಸ್ಯ ಇರೋರಿಗೆ, ಆಸಕ್ತಿ ಇಲ್ಲದವರಿಗೆ ದೇವರು ತನ್ನ ಆತ್ಮನ ಸುರಿಸೋದಿಲ್ಲ. ಯಾರಿಗೆ ವೈರಾಗ್ಯ ಇದೆ, ಯಾರಿಗೆ ಆತ್ಮ ಭಾರ ಇದೆ, ದಾಹ ಇದೆ, ಅವರ ಮೇಲೆ ದೇವರ ಆತ್ಮನ ಸುರಿಸೋದಕ್ಕಾಗಿ ಹೋಗ್ತಾ ಇದ್ದಾರೆ. ಯೇಸುವೇ, ನಿಮಗೆ ಸ್ತೋತ್ರಪ್ಪ, ಸ್ತೋತ್ರಪ್ಪ, ಸ್ತೋತ್ರ ಯೇಸಪ್ಪ, ಸ್ತೋತ್ರ ಯೇಸುವೇ. ಅಪ್ಪ ಕರ್ತನೆ, ಹಲ್ಲೆಲೂಯಾ, ಸ್ತೋತ್ರಪ್ಪ. ನೀವು ಒಳ್ಳೆಯವರಪ್ಪ, ಒಳ್ಳೆದನ್ನೇ ಮಾಡೋ ದೇವರಪ್ಪ. ಅಜ್ಜಿ ಕರ್ತನೆ, ಇವತ್ತು ಆರಾಧನೆ ಮಾಡದಂತೆ ಅಪ್ಪ, ಸೇವೆ ಮಾಡದಂತೆ, ಅನೇಕ ಯೌವನಸ್ಥರು ಎದ್ದೇಳದಂತೆ ಅಪ್ಪ, ತಲೆಮಾರುಗಳೆದ್ದು ಸೇವೆ ಮಾಡದಂತೆ ಅಪ್ಪ, ದೇವರ ಸುವಾರ್ತೆ ಸಾರದಂತೆ ಅಪ್ಪ, ಅಪೊಸ್ತಲರು, ಬೋಧಕರು, ಸ್ವಾರ್ಥಿಕರು, ಉಪದೇಶಕರು ಎದ್ದೇಳದಂತೆ, ಉಜ್ಜೀವನ ಬರದಂತೆ ಎಲ್ಲ ತಡೆಯಾಗಿರುವಂತಹ ಎಲ್ಲ ತಡೆಗಳು ಎಲ್ಲ ಯೇಸು ಕ್ರಿಸ್ತನ ನಾಮದಲ್ಲಿ ನಿರ್ಮಲವಾಗಲಿ. ಉಡಬಲ ಶಾಂದರ ಬಲ ರಬ ಸಿಕ್ಕಿದೀನಿ ಮಲ ರಬಲ ಶಾದರ ಬಲ, ಉಡಬಲ ಶಾಂದರ ಬಲ ರಬ ಸಿಕ್ಕಿದೀನಿ ಮಲ ಉರ್ರಾಕತ ರಥ ರಬತ ರಬಲ. ಎಲ್ಲರ ಮೇಲೆ ದೇವರ ಅಭಿಷೇಕ ಇಳಿತಾ ಇದೆ, ದೈವ ಪ್ರಸನ್ನತೆ ಇಳಿತಾ ಇದೆ, ದೇವರ ಸಾನ್ನಿಧ್ಯದಲ್ಲಿ ಆವರಿಸಿಕೊಂಡಿದೆ. ಆದಿ ಅಪೊಸ್ತಲರ ಕಾಲದಲ್ಲಿ ಇಳಿದು ಬಂದ ಅದೇ ದೈವ ಸಾನ್ನಿಧ್ಯನ, ಅದೇ ದೈವ ಪ್ರಸನ್ನತೆ ಈ ಸ್ಥಳದಲ್ಲಿ ಆವರಿಸಿಕೊಂಡಿದೆ. ನೀವೆಷ್ಟು ಒಳ್ಳೆಯರಪ್ಪ, ನಿನ್ ಪ್ರೀತಿ ಹೇಳಪ್ಪ, ನೀವೆಷ್ಟು ಒಳ್ಳೆ ಅಪ್ಪ, ನಿನ್ ಪ್ರೀತಿ ಹೇಳಪ್ಪ. ಈ ಹಾಡು ನಿನಗಾಗಿ ಹಾಡುವೆನು ನನ್ನೇಶು
ಬದುಕೆಲ್ಲ ಪರಿಶೂನ್ಯ, ನೀನಿರಲು ಬಾಳೆಲ್ಲ ಹರ್ಷಾನಂದ. ಏಸಪ್ಪ, ನೀನಿರಲು ಬಾಳೆಲ್ಲ ಹರ್ಷಾನಂದ. ನೀವೆಷ್ಟು ಒಳ್ಳೆಯವರಪ್ಪ, ನಿನ್ ಪ್ರೀತಿಯೇ ಹೇಳಪ್ಪ. ನೀವೆಷ್ಟು ಒಳ್ಳೆಯವರಪ್ಪ, ನಿನ್ ಪ್ರೀತಿಯೇ ಹೇಳಪ್ಪ. ಈ ಹಾಡು ನಿನ ಹಾಗೆಯೇ ಹಾಡುವೆನು ನನ್ನೇಸುವೆ. ಈ ಹಾಡು ನಿನ ಹಾಗೆಯೇ ಹಾಡುವೆನು ನನ್ನೇಸುವೆ. ಪರಲೋಕವೆಲ್ಲ ನಿನ್ನದೆಸೆಯ, ನಾನು ಕೂಡ ಅಲ್ಲಿಗೆ ಬರುವೆನಯ್ಯ. ಪರಲೋಕವೆಲ್ಲ ನಿನ್ನದೆಸೆಯ, ನಾನು ಕೂಡ ಅಲ್ಲಿಗೆ ಬರುವೆನಯ್ಯ. ನೀ ಬೇಗನೆ ಬರಲಿರುವೆ, ಕೈ ಹಿಡಿದು ಕರೆದೊಯ್ಯುವೆ. ನೀ ಬೇಗನೆ ಬರಲಿರುವೆ, ಕೈ ಹಿಡಿದು ಕರೆದೊಯ್ಯುವೆ. ಶಾಶ್ವತಿ ಸ್ಥಾನದಿ ನಮ್ಮನ್ನು ನೀವೇ ನಿಲ್ಲಿಸುವೆ. ಶಾಶ್ವತಿ ಸ್ಥಾನದಿ ನಮ್ಮನ್ನು ನೀವೇ ನಿಲ್ಲಿಸುವೆ. ನೀವೆಷ್ಟು ಒಳ್ಳೆಯವರಪ್ಪ, ನಿನ್ ಪ್ರೀತಿಯೇ ಹೇಳಪ್ಪ. ಹೌದಪ್ಪ ಯೇಸುವೇ, ನೀವೆಷ್ಟು ಒಳ್ಳೆಯವರಪ್ಪ. ಬರ 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 ಪ್ರೀತಿಯೇ ಹೇಳಪ್ಪ. ಈ ಹಾಡು ನಿನ ಹಾಗೆಯೇ ಹಾಡುವೆನು ನನ್ನೇಸುವೆ. ಈ ಹಾಡು ನಿನ ಹಾಗೆಯೇ ಹಾಡುವೆನು ನನ್ನೇಸುವೆ. ಈ ಹಾಡು ನಿನ ಹಾಗೆಯೇ ಹಾಡುವೆನು ನನ್ನೇಸುವೆ. ಹೌದಪ್ಪ ಯೇಸುವೆ, ಹಲ್ಲೆಲೂಯಾ, ಸ್ತೋತ್ರಪ್ಪ. ನೀವೆಷ್ಟು ಒಳ್ಳೆಯವರಪ್ಪ, ನಮಗೆ ಅಹಿತವನ್ನು ಮಾಡದೆ ಹಿತವನ್ನೇ ಮಾಡೋ ದೇವರಪ್ಪ, ಕೆಟ್ಟದನ್ನು ಮಾಡದೆ ಒಳ್ಳೆಯದನ್ನೇ ಮಾಡೋ ದೇವರಪ್ಪ. ನೀವು ಒಳ್ಳೆಯವರಪ್ಪ ಅಪ್ಪ. ಈ ಹಾಡು ನಿನಗಾಗಿ ಅಪ್ಪ, ಈ ಜೀವ ನಿನಗಾಗಿ ಸ್ವಾಮಿ ಕರ್ತನೆ ಅಪ್ಪ. ಯೇಸುವೆ ಅಪ್ಪ, ನಾವು ನಿಮಗಾಗಿ ಸ್ವಾಮಿ ಕರ್ತನೆ. ಯೇಸುವೆ, ಹಲ್ಲೆಲೂಯಾ, ಸ್ತೋತ್ರಪ್ಪ, ಸ್ತೋತ್ರ ಯೇಸುವೆ. ನೀವು ಒಳ್ಳೆಯವರಪ್ಪ. ರಬ ರಬ ಶಾಂದರ ಬಲ ಓ ರಬ ರಬ ಶಾದರ ಬಲ ರಬ ಸಿಕ್ಕಿತೀನಿ ಮನ ಉಡಬಲ ಶಾಂದರ ಬಲ ರಬ ಸೇಕೆದನವನ. ಅಪ್ಪ ಕರ್ತನೆ ಅಪ್ಪ, ಇಲ್ಲಿ ಕೂಡಿ ಬಂದಿರೋ ಎಲ್ಲರ ಮೇಲೆ ನಿನ್ನ ಆಪನ ಅಭಿಷೇಕ ಸುರಿಸಿದಕ್ಕಾಗಿ ಸ್ತೋತ್ರ. ನಿನ್ನ ಪ್ರಸನ್ನತೆ ಎಳೆದು ಬಂದಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಸಾನ್ನಿಧ್ಯನ ಬಲವಾಗಿ ಆವರಿಸಿಕೊಂಡು ಎಲ್ಲರ ಮೇಲೆ ನಿನ್ನ ಆಪನ ಬೆಂಕಿಯಲ್ಲಿ ಸುರಿಸಿದಕ್ಕಾಗಿ ಸ್ತೋತ್ರ. ಮುಂದಿನ ದಿವಸಗಳಲ್ಲಿ ಮುಂದಿನ ದಿನಗಳಲ್ಲಿ ಬಲವಾದ ಕಾರ್ಯಗಳು, ಪರಿಶುದ್ಧಾಪನ ಕಾರ್ಯಗಳು, ಪರಿಶುದ್ಧಾಪನ ಶಕ್ತಿ, ಪರಿಶುದ್ಧಾಪನ ಬಲ ಕರ್ತನೆ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ. ಅದ್ಭುತಗಳು ನಡೆಯಲಿ, ಬಿಡುಗಡೆಗಳು ನಡೆಯಲಿ, ರೋಗ ಸೌಖ್ಯಗಳು ನಡೀತಾ ಇರೋದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೀರಪ್ಪ. ನೀನಾಗೆ ಮಾಡೋದಕ್ಕಾಗಿ ಸ್ತೋತ್ರ, ಅದ್ಭುತಕ್ಕಾಗಿ ಸ್ತೋತ್ರ. ಎಲ್ಲ ಸಕಲ ಘನ ಮಹಿಮೆ ನಿಮಗೆ ಸ್ತೋತ್ರ ಸಲ್ಲಿಸಿ ಎಲ್ಲವೂ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ. ಆಮೇನ್. ಹಲ್ಲೆಲೂಯಾ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಸನ್ನಿಧಾನದಲ್ಲಿ, ದೇವರ ಸಮ್ಮುಖದಲ್ಲಿ